ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆ ತೂದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆ ತೂದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು 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 ನೀವುನ್ನತ. ಯೇಸು 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 ನೀವುನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿವಾದು, ಎಲ್ಲ ರೋಗ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ನಾಮಕ್ಕೆ. ಎಲ್ಲ ಶಾಪ ಮುರಿವಾದು, ಎಲ್ಲ ರೋಗ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ನಾಮಕ್ಕೆ. ಯೇಸು 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 ನೀವುನ್ನತ. ಯೇಸು 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 ನೀವುನ್ನತ. ರಕ್ಷಣೆ ಕೊಡುವ ನಾಮ ಆತನದು, ರಕ್ಷಣೆ ಕೊಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ಶಾಪ ಮುರಿಯುವ, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ
ಮುರಿವಾದು, ಎಲ್ಲ ರೋಗ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ನಾಮಕ್ಕೆ. ಎಲ್ಲ ಶಾಪ ಮುರಿವಾದು, ಎಲ್ಲ ರೋಗ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನ ನಾಮಕ್ಕೆ. ಯೇಸು 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 ನೀವುನ್ನತ. ಯೇಸು 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 ನೀವುನ್ನತ, ನೀವುನ್ನತ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವನೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು 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 ನೀವು ಔನ್ನತನಾದ ದೇವರಿಗೆ ಯಾರಾದರೂ ಹೇಳ್ತೀರಾ? ಯೇಸು 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 ನೀವುನ್ನತ, ನೀವುನ್ನತ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ. ಒಂದು ನೋಟ ಸಾಕು ನನಗೆ. ಆ ಕರಗಳ ಜೊತೆ ಹೇಳ್ತಾರೆ ಯಾರಾದ್ರೂ, ಒಂದು ಮಾತು ಸಾಕು ನನಗೆ ಸ್ವಾಮಿ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕ್ಯ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕ್ಯ ನನಗೆ. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ ನನಗೆ ಸಾಕು. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ ನನಗೆ ಸಾಕು. ನೀನಿಲ್ಲದೆ ಏನಿ ಬದುಕು, ನಿನ್ನ ಪ್ರೀತಿಯೇ
ಮಾತ್ರ ಸಾಕು ಸ್ವಾಮಿ. ಯೇಸುವೇ ಯೇಸುವೇ, ನನ್ನ ಕುಟುಂಬಕ್ಕೆ ನೀ ಮಾತ್ರ ಸಾಕು ಸ್ವಾಮಿ. ನನ್ನ ಪರಿಸ್ಥಿತಿಗೆ ನೀ ಮಾತ್ರ ಸಾಕು ಸ್ವಾಮಿ ಕರ್ತನಪ್ಪ ಯೇಸುವೇ. ನನ್ನ ಸಿಚುವೇಶನ್ಗೆ ನೀನೊಬ್ಬರೇ ಸಾಕು ಸ್ವಾಮಿ ಕರ್ತನೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ನನ್ನ ಜನುಮ ನಿನಗಾಗಿಯೇ, ನನ್ನ ಹೃದಯ ನಿನಗಾಗಿಯೇ, ನನ್ನ ಜನುಮ ನಿನಗಾಗಿಯೇ, ನನ್ನ ಹೃದಯ ನಿನಗಾಗಿಯೇ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ನಮ್ಮ ಕುಟುಂಬದಲ್ಲಿ ಆತನನ್ನು ಕರೆಯೋಣ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಆ ನಾಮವನ್ನು ಎಲ್ಲರೂ ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಓ ಯೇಸುವೇ 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 ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನಗೆ. ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೇ, ಈಗಲೇ ಮಾತಾಡು ಮಾತಾಡು, ನನ್ನೊಂದಿಗೆ ಮಾತಾಡು ಯೇಸುವೇ, ಈಗಲೇ ಮಾತಾಡು ಮಾತಾಡು, ನನ್ನೊಂದಿಗೆ ಮಾತಾಡು ಯೇಸುವೇ, ಈಗಲೇ ಮಾತಾಡು ಮಾತಾಡು, ನನ್ನೊಂದಿಗೆ ಮಾತಾಡು ಯೇಸುವೇ, ಈಗಲೇ ಮಾತಾಡು. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕ್ಯ ನನ್ನ ಕುಟುಂಬಕ್ಕೆ, ನನ್ನ ಪರಿಸ್ಥಿತಿಗೆ ಸ್ವಾಮಿ ಕರ್ತನಪ್ಪ ಯೇಸುವೇ. ಅದು ಎಂಥದೇ ಪರಿಸ್ಥಿತಿ
ಪರಿಸ್ಥಿತಿ ಇರಲಿ ಸ್ವಾಮಿ, ಎಂತದ ಕಷ್ಟ ಇರಲಿ ಸ್ವಾಮಿ, ಎಂತದ ದುಃಖವಿರಲಿ ಸ್ವಾಮಿ ಕರ್ತನೆ, ನೀ ಇಳಿದು ಬರುವಾಗ ಸ್ವಾಮಿ ಕರ್ತನೆ ಪರ್ವತವು ಮೇಲದಂತೆ ಕರಗಿ ಹೋಗುತ್ತದೆ ಸ್ವಾಮಿ ಕರ್ತನೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕ್ಯ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕ್ಯ ನನಗೆ. ಆರಾಧನೆ 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 ಈ ಸಮಯ ಬಿಡುಗಡೆ ಸಮಯ. ಓ ಯೇಸುವೇ ಆರಾಧನೆ ಆರಾಧನೆ ಆತನನ್ನು ಹೊಂದಿಕೊಳ್ಳೋಣ ಈ ಸಮಯ. ಓರಿ ಅಂದರೆ ಮನಸ್ಸು ಮನ ಕತ್ತಲರ ಬಾಬಾ 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 ಆರಾಧನೆ 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 ಆರಾಧನೆ. ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೇ ಈಗಲೇ ಮಾತಾಡು ಮಾತಾಡು ನನ್ನೊಂದಿಗೆ ನನ್ನ ಕುಟುಂಬದೊಂದಿಗೆ ಮಾತನಾಡು ಸ್ವಾಮಿ ಕರ್ತನ ಪಯಿಸುವೆ. ನೆರೆತಕ್ಕಂಥ ಸಮಯಕ್ಕೆ ಕುಟುಂಬಗಳೊಂದಿಗೆ ಮಾತನಾಡು ಸ್ವಾಮಿ ಕರ್ತನ ಪಯಿಸುವೆ. ಓ ಯೇಸುವೇ ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೇ ಈಗಲೇ ಮಾತಾಡು ಮಾತಾಡು ನನ್ನೊಂದಿಗೆ ಮಾತಾಡು ಯೇಸುವೇ ಈಗಲೇ ಮಾತಾಡು. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಮಾತನಾಡುವ ದೇವರು ನೀನು ಸ್ವಾಮಿ ಕರ್ತನ ಪಯಿಸುವೆ. ನಮ್ಮನ್ನು ಕಾಯುವಾತನು ಸ್ವಾಮಿ ಕರ್ತನ ಪಯಿಸುವೆ. ನಿನ್ನ ವಾಕ್ಯದಲ್ಲಿ ನೋಡಿಕೊಳ್ತವೆಲ್ಲ ಸ್ವಾಮಿ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ಕರ್ತನ ಪಯಿಸುವೆ. ಹೌದು ಸ್ವಾಮಿ, ನಮ್ಮನ್ನು ಕಾಯುವಾತ ನೀನಾಗಿದ್ದೆ ಸ್ವಾಮಿ ಕರ್ತನ ಪಯಿಸುವೆ. ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತ ನೀನು ಸ್ವಾಮಿ ಕರ್ತನ ಪಯಿಸುವೆ. ನಿನ್ನ ವಾಕ್ಯದಲ್ಲಿ ನೋಡಿಕೊಳ್ತವಲ್ಲ, ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ಕೇಡು ತಟ್ಟದಂತೆ ಹೇಳಿದ ಆತನೇ ಸ್ವಾಮಿ ಕರ್ತನ ಪಯಿಸುವೆ. ಸ್ತೋತ್ರ ಸ್ವಾಮಿ ಕರ್ತನ ಪಯಿಸುವೆ. ಆತ್ಮನೇ ನಿನ್ನನ್ನಾರಾಧಿಸುವೆ ಯೇಸುವೆ ನಿನ್ನನ್ನಾರಾಧಿಸುವೆ. ಆತ್ಮನೇ ನಿನ್ನನ್ನಾರಾಧಿಸುವೆ ಯೇಸುವೆ ನಿನ್ನನ್ನಾರಾಧಿಸುವೆ. ಆತ್ಮನೇ ನಿನ್ನನ್ನಾರಾಧಿಸುವೆ ಯೇಸುವೆ ನಿನ್ನನ್ನ. ಒಂದೇ ಕುಟುಂಬವಾಗಿದ್ದುಕೊಂಡು ಸ್ವಾಮಿ, ಒಂದೇ ಸಭೆಯಾಗಿದ್ದುಕೊಂಡು ಆತ್ಮನೇ ನಿನ್ನನ್ನಾರಾಧಿಸುವೆ ಯೇಸುವೆ ನಿನ್ನನ್ನ
ಆಕಾರಗಳ ಜೊತೆ ಹೇಳು ನಾವು. ಆರಾಧಿಸುವೆ ಆರಾಧಿಸುವೆ ಆತ್ಮನೇ ನಿನ್ನನ್ನಾರಾಧಿಸುವೆ ಆರಾಧಿಸುವೆ ಆರಾಧಿಸುವೆ ಯೇಸುವೆ ನಿನ್ನನ್ನಾರಾಧಿಸುವೆ ಆರಾಧನೆ 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 ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ನಾನಿರುವೆನಯ್ಯ ಒಡಕಿನಲ್ಲಿ ನಾನಿಲ್ಲ ಬಂದೆ ಪ್ರಾರ್ಥಿಸಲು ನಾನಿರುವೆನಯ್ಯ ಒಡಕಿನಲ್ಲಿ ನಾನಿಲ್ಲ. ಈ ಒಂದು ಹಾಡನ್ನು ಹಾಡಿಕೊಳ್ತಾ ಇರುವಾಗ ಕುಟುಂಬದವರು ಯಾಕೆ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಡುತ್ತಾ ನಾವು ಆತನಿಗೆ ಅರ್ಪಿಸಿಕೊಳ್ಳಬಾರದು? ನಾನು ಬಯಸ್ತೇನೆ ಕುಟುಂಬಸ್ಥರು ನೀವು ಒಂದು ಆಗಿ ಕೂಡಿರುವುದಾಗಿದ್ದರೆ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಳ್ಳುತ್ತಾ ಈ ಒಂದು ಒಡಂಬಡಿಕೆ ನಾವು ಕರ್ತನೊಂದಿಗೆ ಮಾಡಿಕೊಳ್ಳೋಣ. ಎಲ್ಲರೂ ಕೂಡಿಕೊಂಡು ನಾನಿರುವೆನಯ್ಯ ಒಡಗಿನಲ್ಲಿ ನಾನಿಲ್ಲ. ಮತ್ತೊಮ್ಮೆ ಹೇಳೋಣ, ಪ್ರಾರ್ಥಿಸಲು ನಾನಿರುವೆನಯ್ಯ ಒಡಗಿನಲ್ಲಿ ನಾನಿಲ್ಲ. ಕುಟುಂಬ ಸಮೇತವಾಗಿ ಹೇಳೋಣ ನಾವು. ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ರಾತ್ರಿಯ ಒಂದೊಂದು ಜಾವದಲ್ಲಿ ಕರಗಳ ನೆತ್ತಿ ಪ್ರಾರ್ಥಿಸುವೆ ರಾತ್ರಿಯ ಒಂದೊಂದು ಜಾವದಲ್ಲಿ ಕರಗಳ ನೆತ್ತಿ ಪ್ರಾರ್ಥಿಸುವೆ ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸಯ್ಯ ಹಸಿವೆಯಿಂದ ಬಳಲುವ ಜನರ ರಕ್ಷಿಸು ನನ್ನೇಸಯ್ಯ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ
ಯಜಮಾನ ಬೇಡುವೆವು. ಬೆಳೆಯು ಹೇರಳ ಹೇರಳವು. ಬೆಳೆ ಯಜಮಾನನಿಗೆ ಕೇಳಿಕೊಳ್ಳೋಣ. ಬೇಡುವೆವು ಕೆಲಸದ ಭಾರ ಕಳುಹಿಸಯ್ಯ. ನಿನ್ನಯ ರಾಜ್ಯವ ಕಟ್ಟಲೆಂದು ಕೆಲಸದ ಭಾರ ಕಳುಹಿಸಯ್ಯ. ನಿನ್ನಯ ರಾಜ್ಯವ ಕಟ್ಟಲೆಂದು ಪ್ರಾರ್ಥನೆ ನನ್ನ ಉಸಿರಾಗಲಿ. ಪ್ರಾರ್ಥನೆ ನನ್ನ ಜೀವವಾಗಲಿ. 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 ಮಹಿಮೆ ನಿನಗೆ ಸ್ವಾಮಿ ಕರ್ತನ ಬಯಸುವೆ. ಗೌರವ ನಿನಗೆ ಸ್ವಾಮಿ ಕರ್ತನ ಬಯಸುವೆ. ಯಾಕಂದ್ರೆ ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ ಕರ್ತನ ಬಯಸುವೆ. ಓ ಯೇಸುವೆ. Lord Jesus, we praise you, Lord God. ಸಲ್ಲಬೇಕಾದ ಗೌರವ ನಿನಗುಂಟಾಗಲಿ, ಮಹಿಮೆ ನಿನಗುಂಟಾಗಲಿ. ಕಾರಣ ನೀನು ಒಬ್ಬನೇ ಯೋಗ್ಯನು ಸ್ವಾಮಿ. ಕರ್ತನು ಭೂರ್ಪರಲೋಕಗಳನ್ನು ಉಂಟು ಮಾಡಿದ ಆತನು ನೀನೇ. ಮಹಿಮೆ ನೀನೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ ತಂದೆ ಆದ್ಯವ್ರೆ. ನೀವಿರುವಲ್ಲಿ ಇನ್ನೊಂದು ಕ್ಷಣವೆಲ್ಲರೂ ಮೊಣಕಾಲ ಮೇಲೆ ಒಂದು ಸಾರಿ ನೀವು ನಿಮ್ಮ ಮನೆಗಳಲ್ಲಿ ಬರುವುದಾಗಿದ್ರೆ ನಮ್ಮ ಮೊಣಕಾಲುಗಳ ಮೇಲೆ ನಮ್ಮ ಕರಗಳನ್ನು ಕರ್ತನಿಗೆ ಚಾಚೋಣ. ಪ್ರತಿಯೊಬ್ಬರು ಆತನ ಪ್ರಸನ್ನತೆಯನ್ನು ಸ್ವೀಕರಿಸಿಕೊಳ್ಳೋಣ. ನೀರನ್ನ ಆಶ್ರಯವು, ನೀರನ್ನ ಕೋಟೆಯು, ನೀರನ್ನ ಪ್ರಾಣನಾಥ, ನೀನಂದೇವ. ಸಹೋದರ ಸಹೋದರಿ, ನನ್ನ ಕರಗಳನ್ನೇ ತೇಳು. ನಿನ್ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ. ನಿನ್ನ ಸೇವೆ ಮಾಡುವೆ ನೀನೇ ಸರ್ವನೆಂದು, ದಾಸರು ನಿನ್ನಾರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ. ನಿನ್ನ ಸೇವೆ ಮಾಡುವೆ ನೀನೇ ಸರ್ವನೆಂದು, ದಾಸರು. ಈಗಲೇ ಆತನ ಮಹಿಮೆ ನಿನ್ನನ್ನು ಆವರಿಸಿಕೊಳ್ಳಲಿ.
ಹಾಲೆಲೂಯಾ. ಎಲ್ಲೆಲ್ಲಿದ್ದೀರೋ ಅಲ್ಲಿನೇ ಒಂದು ಕ್ಷಣ ವಾದ್ಯವು ನುಡಿಸಲ್ಪಡುವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ತೇನೆ. ಈಗಲೇ ಆತನ ಬೆಂಕಿ ನಿನ್ನನ್ನು ಆವರಿಸಿಕೊಳ್ತಾ ಇದೆ. ಈಗಲೇ ಆತನ ಮಹಿಮೆ, ಆತನ ಪ್ರಸನ್ನತೆ ನಿನ್ನನ್ನು ಆವರಿಸಿಕೊಳ್ತಾ ಇದೆ. ಈಗಲೇ ಆತನ ಕೃಪೆ ನಿನ್ನನ್ನು ಮುತ್ತಿಕೊಳ್ತಾ ಇದೆ. ಆತನ ಮಹಿಮೆ ನಿನ್ನ ಕಾಲುಗಳನ್ನು ಗುಣಪಡಿಸಲಿ. ಆತನ ಪ್ರಸನ್ನತೆ ಈಗಲೇ ನಿನ್ನ ಶರೀರವನ್ನು ಗುಣಪಡಿಸಲಿ. ಕರಗಳನ್ನೆತ್ತಿ ಆತನ ಮಹಿಮೆಯನ್ನು ಸ್ವೀಕರಿಸಿಕೊ. ಕರಗಳನ್ನೆತ್ತಿ ಆತನ ಕೃಪೆಯನ್ನು ಸ್ವೀಕರಿಸಿಕೊ. ಆತನ ಮಹಿಮಾಕರವಾದ ಪ್ರಸನ್ನತೆ ನಿನ್ನನ್ನು, ನಿನ್ನ ಕುಟುಂಬವನ್ನ, ನೀನಿರುವಂತಹ ಸ್ಥಳವನ್ನು ಆವರಿಸಿಕೊಳ್ತಾ ಇದೆ. ನಿನ್ನರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ನ ಮಾನವೆಲ್ಲ ನಿನ್ ಸೇವೆ ಮಾಡುವೆ. ನೀನೆ ಸರ್ವಾನಂದ ದಾಸನು ನಾ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ನಮ್ಮ ಸಭೆಯ ಸಹೋದರ ಸಹೋದರಿಯರು, ಎಲ್ಲ ನಮ್ಮ ವೀವರ್ಸ್ಗಳಿಗೆ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಅಂದ್ಕೊಂಡಿರಲಿಲ್ಲ ಈ ಥರದ ದಿನಗಳನ್ನು ನಾವು ನೋಡ್ತೀವಂತ. ನಿಮ್ಮನ್ನು ನೋಡಿದೆ ಎಷ್ಟೋ ದಿನಗಳಾದಾಗ ಆಗ್ತಾಯಿದೆ. ಎಲ್ಲರೂ ಮಿಸ್ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕುಟುಂಬದವರೆಲ್ಲರೂ ನಿಮ್ಮನ್ನು ಮಿಸ್ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಎಲ್ಲ ವಾಟ್ಸಪ್ನಲ್ಲಿ ಮೇಲಿಂದ ಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ಸ್ಗಳು ಬರ್ತಾಯಿದೆ ಗೌರ್ಮೆಂಟ್ನಿಂದ, ಫ್ರೆಂಡ್ಸ್ಗಳಿಂದ. ಯಾರೂ ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹೋಗಬೇಡಿ. ಅದ್ರ ದೇವರು ನಮಗೆ ಸ್ತೋತ್ರ. ಇಂಟರ್ನೆಟ್ ಮೂಲಕ ನಾವು ನಮ್ಮ ಮನೆಗಳಲ್ಲಿ ಈ ಭಾನುವಾರದ ಬೆಳಗಿನ ಇದು 2ನೇ ಭಾನುವಾರ ಆನ್ಲೈನ್ ನಾವು ಟೆಲಿಕಾಸ್ಟ್ ಮಾಡ್ತಾ ಇರೋದು. ಸುಂದರವಾದ ಈ ಬೆಳಗಿನ ಜಾವಕ್ಕಾಗಿ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ನಾವು ಈ ಬೆಳಗಿನ ಆರಾಧನೆಯಲ್ಲಿ ನೀವು ಆಶೀರ್ವಾದ ಹೊಂದಿದ್ದೀರಾ ಅಂತ ನಾನು ನಂಬ್ತೀನಿ. ಮತ್ತು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಈ ಭಾನುವಾರದ ಆರಾಧನೆ ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿರೋದು ಮಾತ್ರವಲ್ಲ, ಇಡೀ ದಿನ ಬರುವ ವಾರ ನಿಮಗೆ ಆಶೀರ್ವಾದಕರವಾಗಿರಲಿ ಅಂತ ನಾನು ಆಶಿಸ್ತೇನೆ. ದಯವಿಟ್ಟು ಯಾರು ಮನೆಯಿಂದ ಹೊರಗೆ ಹೋಗಬೇಡಿ. ನಿಮಗೆ ಕರೋನಾ ವೈರಸ್ ಬಗ್ಗೆ ಎಲ್ಲರೂ ಕೊಡ್ತಾ ಇರುವಂಥ ಇನ್ಸ್ಟ್ರಕ್ಷನ್ಗಳನ್ನು ಪಾಲಿಸಿ, ಗೌರ್ಮೆಂಟ್ನವ್ರು ಕೊಡ್ತಾ ಇರುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಪಾಲಿಸಿ. ಯಾಕಂದರೆ ಬರುವ ದಿನಗಳು ಎಷ್ಟು ಕಠಿಣವಾಗಿರ್ತದೋ ಗೊತ್ತಿಲ್ಲ. ಆದರೆ ಅದೇ ವೇಳೆಗೆ ಸಭೆಯಲ್ಲಿ ನಾವೆಲ್ಲರೂ ಪಾಲಿಸ್ತಾ ಇರುವಂಥ 21 ದಿನದ ಉಪವಾಸ ಪ್ರಾರ್ಥನೆಯನ್ನು ದಯವಿಟ್ಟು 21 ದಿನದ ಪ್ರಾರ್ಥನೆಯನ್ನು ದಯವಿಟ್ಟು ಪಾಲಿಸಿ. ಯಾರ್ಯಾರಿಗೂ ಉಪವಾಸ ಮಾಡಲಿಕ್ಕೆ ಆಗತ್ತೋ ಮಾಡ್ಬೋದು. ದಯವಿಟ್ಟು ಹೆಚ್ಚಾಗಿ ಉಪವಾಸ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಇಮ್ಯುನಿಟಿ, ರೋಗ ತಡೆಗಟ್ಟುವ ಶಕ್ತಿ ಶರೀರದಲ್ಲಿ ಉತ್ತಮವಾಗಿರಬೇಕು. ಯಾಕಂದರೆ ವೈರಸ್ನಿಂದ ತುಂಬ ದಾಳಿ ಆಗ್ತಾಯಿದೆ. ಅದು ಉತ್ತಮವಾಗಿರಬೇಕಾದ್ರೆ ನೀವು ಸದೃಢವಾಗಿರ್ಬೇಕು, ಚೆನ್ನಾಗಿ ಊಟ ಮಾಡ್ಕೊಂಡಿರ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಉಪವಾಸ ಮಾಡಬೇಡಿ. ಉಪವಾಸ ಮಾಡಿದರೂ ಸಹ ಸಾಯಂಕಾಲ ಬೇಗನೆ ಊಟ ಮಾಡಿಕೊಂಡು ದಿನಕ್ಕೆ 2 ಆದರೂ ಊಟ ಮಾಡ್ಕೊಳ್ಳಿ. 1 ಊಟ ಬಿಟ್ಟು ಉಪವಾಸ ಮಾಡಿದ್ರೆ ಏನು ಚಿಂತೆ ಇಲ್ಲ. ಅಷ್ಟೇ ಅಲ್ಲ, ಆದರೆ ಈ ಸುಂದರವಾದ ಭಾನುವಾರ ಬೆಳಗ್ಗೆ ನಿಮ್ಮೆಲ್ಲರ ಸತ್ಯವೇದ ನಿಮ್ಮೊಟ್ಟಿಗಿದೆ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ನೋಟ್ ಪುಸ್ತಕಗಳು ನಿಮ್ಮ ಜೊತೆಗಿದೆ ಅಂತ ನಂಬ್ತೀನಿ. ನಾವು ವಾಕ್ಯವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡುವ ಹಾಗೆ ಕಳೆದ ವಾರ ನಾವು ನಮ್ಮ ಸಭೆ ಹಾಲಲ್ಲಿ ಇನ್ನೂ ಇಷ್ಟು ಲಾಕ್ಡೌನ್ ಆಗಿರಲಿಲ್ಲ. ನಮ್ಮ ಸಭೆಯ ಹಾಲಲ್ಲಿ ಎಲ್ಲ ಟೀಮ್ನವರು, ತಂಡದವರು ಕೂಡಿ ನಾವು ಆರಾಧನೆಯನ್ನು ರೆಕಾರ್ಡ್ ಮಾಡಲಿಕ್ಕೆ ಅನುಕೂಲವಾಗಿತ್ತು, ನಾವು ಮಾಡಿದ್ವಿ. ಆದರೆ ಈ ವಾರ ಆ ರೀತಿ ಆಗಲಿಲ್ಲ. ಈಗ ಅದು ಆಗಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಲಾಕ್ಡೌನ್ ಆಗಿದ್ದಾರೆ. ವಿನಾಯಕ್, ಅಕ್ಷಯ್ ಮಾತ್ರ ನನಗೆ ಸಹಾಯಕವಾಗಿ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಆದ ಕಾರಣ ಅವರು ರೆಕಾರ್ಡಿಂಗೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ. ನಾವು ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ನಿಮಗೆ ನಾವು ಟೆಲಿಕಾಸ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾನು ಕಳೆದ ವಾರ ನಿಮ್ಮಲ್ಲಿ ವಿನಂತಿಸಿಕೊಂಡಂತೆ ಲೈವ್ ಟೆಲಿಕಾಸ್ಟ್ ಮಾಡಲಿಕ್ಕೆ ಉತ್ತಮವಾದಂಥ ಒಳ್ಳೆ ಕ್ವಾಲಿಟಿ ಕೊಡಲಿಕ್ಕೆ ಸಾಧ್ಯವಿರುವಂಥ ಒಂದು ಸಾಧನಗಳು ನಮ್ಮಲ್ಲಿಲ್ಲ. ಈಗಲೂ ಸಹ ಅತಿ ಉತ್ತಮವಾದ ಕ್ವಾಲಿಟಿ ನಮ್ಮಿಂದ ಕೊಡಲಿಕ್ಕೆ ಆಗ್ತಾಯಿದೆ ಅಂತ ನಾನು ಹೇಳಲ್ಲ, ಪ್ರಯತ್ನ ಮಾಡ್ತಾಯಿದ್ದೀವಿ.
ಅದಕ್ಕೋಸ್ಕರ ಟೆಲಿಕಾಸ್ಟ್ನಲ್ಲಿ ಪ್ರೊಡಕ್ಷನ್ನಲ್ಲಿ ಏನಾದರೂ ಕ್ವಾಲಿಟಿ ಅಷ್ಟು ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದೇ ಕುಟುಂಬದವ್ರು ನಾವು. ಅಷ್ಟೇ ಅಲ್ಲ, ಕಳೆದ ವಾರದ ವಾಕ್ಯವನ್ನು ಹಂಚಿಕೊಳ್ಳುವಾಗ ಟೆಲಿಕಾಸ್ಟ್ ಮಾಡಿದಾಗ ವೀವರ್ಸ್ ಒಂದು ಸಂಖ್ಯೆಯನ್ನು ನೋಡಿ ತುಂಬ ಆಶ್ವಾದ. ಹಿಂದಿ ಸಭೆ ನಮ್ಮ ಚಿಕ್ಕ ಸಭೆ, ಆದರೆ ವೀವರ್ಸ್ 1600 ಕ್ಕಿಂತ ಸ್ವಲ್ಪ ಬಹುಶಃ ರಷ್ಟು ವೀವರ್ಸ್ ಲಾಗಿನ್ ಮಾಡಿ ಆನ್ ಟೈಮ್ 40 ಜನಕ್ಕಿಂತ ಹೆಚ್ಚಿಗೆ ಜನ ಬಿಫೋರ್ ಟೈಮ್ ಲಾಗಿನ್ ಮಾಡಿ ವೇಟ್ ಮಾಡ್ತಾಯಿದ್ರು. ತುಂಬ ಆಶ್ವಾದ ಆಯ್ತು ಅದನ್ನು ನೋಡಿ, ತುಂಬ ಸಂತೋಷದ ವಿಷಯ. ನಾನು ನಂಬ್ತೀನಿ, ನಾವು ದೇವ್ರು ಕೊಡ್ತಾ ಇರುವಂಥ ವಾಕ್ಯಗಳು ನಮ್ಮೆಲ್ಲರಿಗೂ ಆಶ್ವಾದ ಆಗ್ತಾಯಿದೆ ಅಂತ ನಂಬ್ತೀನಿ. ಆದ ಕಾರಣ ಅದೇ ವೇಳೆಗೆ ದಯವಿಟ್ಟು ಇದನ್ನು ಇನ್ನೂ ಹೆಚ್ಚಿಗೆ ಸ್ಪ್ರೆಡ್ ಮಾಡಿ. ಒಂದು ವೇಳೆ ಈ ಪ್ರಕಟಣೆಗಳು, ಈ ವಾಕ್ಯಗಳು ಜನರಿಗೆ ಆಶ್ವಾದ ಆಕಾರ ಆಗ್ತಾ ಇರೋದಾಗಿದ್ದರೆ ಅದನ್ನು ಹಿಂದೆಟ್ಕೊಡ್ಬ. ಇದು ಫಸ್ಟ್ ಸಂತೋಷರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ, ಆದರೆ ಈ ಒಂದು ಪ್ರಕಟಣೆಗಳು, ನೀವು ಕೇಳ್ತಾ ಇರುವಂಥ ಪ್ರಕಟಣೆಗಳು ನಿಮಗೆ ಆಶ್ವಾದ ಆಗ್ತಾ ಇರೋದಾಗಿದ್ದರೆ ದಯವಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಸಂಬಂಧಿಕರಿಗೆ, ಅವ್ರಿಗೂ ಆಶ್ವಾದ ಆಗಲಿ. ಇಂಟ್ರೆಸ್ಟ್ ಇದ್ದರೆ ಅಂಟ್ಕೊಳ್ತಾರೆ, ದೇವರವ್ರು ಮುಟ್ಟಿದ್ರೆ ಅಂಟ್ಕೊಳ್ತಾರೆ, ಇಲ್ಲದೆ ಹೋದರೆ ಏನೂ ಚಿಂತೆ ಇಲ್ಲ. ಅದೇ ವೇಳೆಗೆ ಹೊಸ ಸಂದೇಶಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಬೇಗನೆ ನಿಮಗೆ ವಾಕ್ಯಗಳನ್ನು ನೋಡ್ಕೊಳ್ಬೇಕು. ಅನೇಕ ಜನರು ರಿಕ್ವೆಸ್ಟ್ ಮಾಡಿದ್ದಾರೆ, ಸ್ವಲ್ಪ ಹೆಚ್ಚಿಗೆ ವಾಕ್ಯಗಳನ್ನು ಹೇಳಿ ಪಾಸ್ಟರ್ ಅಂತ. ನನಗೂ ತುಂಬ ಸಂತೋಷ ಕೇಳಿ. ಪ್ರಕಟಣೆಗಳನ್ನು ಬೋಧಿಸುವಾಗ ಎಲ್ರಿಗೂ ಡೈಲಿ ಹೊಸ ಪವರ್ಫುಲ್ ಮೆಸೇಜ್ ಕೇಳಬೇಕನ್ನೋ ಆತುರ, ಹಸಿವೆ ಇರ್ತದೆ, ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ. ಆದರೆ ನನಗೂ ಸಹ ಸಿದ್ಧ ಮಾಡಿಕೊಳ್ಳಲಿಕ್ಕೆ ಸಮಯ ಬೇಕಲ್ಲ. ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಉಪವಾಸವಾಗಿದ್ದು ಕರ್ತನಲ್ಲಿ ಕಾದುಕೊಂಡಿರಲಿಕ್ಕೆ ಸಮಯ ಬೇಕು. ಪ್ರತಿದಿನ ಮೇಲಿಂದ ಮೇಲೆ ವಾಕ್ಯವನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂತಂದರೆ ಕಷ್ಟ ಅಲ್ಲ, ನಮಗೂ ಸಹಾಯ ಬೇಕು. ನಾನು ಅಂದ್ಕೊಂಡಿದ್ದೆ ಈ ಲಾಕ್ಡೌನಲ್ಲಿ ನಮಗೆ ವಿಶ್ರಾಂತಿ ಇರ್ತದೆ ಅಂತ ನನ್ನ ನಂಬಿ ಸ್ವಲ್ಪನೂ ವಿಶ್ರಾಂತಿ ಸಿಗ್ತಾ ಇಲ್ಲ. ಸ್ವಲ್ಪ ಉಪವಾಸ ಮಾಡ್ಕೊಂಡು ಪ್ರಾರ್ಥನೆ ಮಾಡೋದ್ರೊಳಗೆ ಮುಂದಿನ ಟೆಲಿಕಾಸ್ಟ್ಗೋಸ್ಕರ, ಆನ್ಲೈನ್ಗೋಸ್ಕರ, ಸಾಯಂಕಾಲದ ಧ್ಯಾನಕ್ಕೋಸ್ಕರ ಕೊಡುವಂಥ ಸಂದೇಶಗಳಿಗೋಸ್ಕರ ಸಿದ್ಧ ಮಾಡೋದ್ರಲ್ಲಿ ಇಷ್ಟು ಸಮಯ ಹೋಗ್ತಾ ಇದೆ. ಟೆಕ್ನಿಕಲಿ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಾಗ ಎಲ್ಲವೂ ಸರಿಯಾಗಿರಲ್ಲ. ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಇದು ಪ್ರೀಮಿಯರ್ ಟೆಲಿಕಾಸ್ಟ್ ಕೊಡ್ತಾ ಇದ್ದೀವಿ, ಆನ್ಲೈನ್ ಟೆಲಿಕಾಸ್ಟ್ ಕೊಡ್ತಾ ಇಲ್ಲ. ಇವತ್ತು ಅಂದರೆ ಶನಿವಾರ ಇದನ್ನು ರೆಕಾರ್ಡ್ ಮಾಡ್ತಾ ಇರುವಂಥ ದಿನ. ಅಂದರೆ ನಿಮಗೆ ನಿನ್ನೆ ಇದನ್ನು ಬೆಳಗ್ಗೆಯಿಂದ ನಾವು ಕಷ್ಟಪಡ್ತಾ ಇದ್ವಿ. ಒಂದು ಸಾರಿ ಲ್ಯಾಪ್ಟಾಪ್ ಕೆಲಸ ಮಾಡಲ್ಲ, ಒಂದು ಸಾರಿ ಕ್ಯಾಮ್ರಾ ಕೆಲಸ ಮಾಡಲ್ಲ, ಒಂದು ಸಾರಿ ಕೇಬಲ್ಗಳು ಡಿಸ್ಟರ್ಬ್ ಮಾಡ್ತಾ ಇದೆ. ಆದ ಕಾರಣ ತಾಂತ್ರಿಕವಾಗಿ, ಟೆಕ್ನಿಕಲಿ ನಿಮಗೆ ಉತ್ತಮವಾದ ಟೆಲಿಕಾಸ್ಟ್ ಕೊಡ್ತೀವಿ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಅದರ ಪ್ರಯತ್ನ ಮಾಡ್ತಾಯಿದ್ವಿ. ಇಡೀ ದಿನ ಕಷ್ಟಪಟ್ಟ ನಂತರ ಕೊನೆಗೆ ಈಗ ಹೊರಟು ರಾತ್ರಿ ಒಂದು ಸರಿಯಾದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇದನ್ನು ನಾವು ಎಷ್ಟು ಉತ್ತಮವಾಗುತ್ತೋ ಅಷ್ಟು ಉತ್ತಮವಾಗಿ ಎಡಿಟ್ ಮಾಡಿಕೊಂಡು ದೇವರ ಪ್ರಸನ್ನತೆಯೊಂದಿಗೆ ನಾಳೆ ಬೆಳಗ್ಗೆ, ರವಿವಾರ ಬೆಳಗ್ಗೆ ನಿಮ್ಮ ಸಭೆಯ ನಿಯಮಿತ ಸಮಯಕ್ಕೆ ಇದನ್ನು ಟೆಲಿಕಾಸ್ಟ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಸಿದ್ಧ ಮಾಡ್ಕೊಂಡ್ವಿ. ಈಗ ಅದು ನಿಮಗೆ ಟೆಲಿಕಾಸ್ಟ್ ಆಗ್ತಾಯಿದೆ. ಇದನ್ನು ಧ್ಯಾನದಲ್ಲಿಟ್ಕೊಂಡು ಈಗ ವಾಕ್ಯವನ್ನು ಪ್ರಾರಂಭ ಮಾಡುವಾಗ ನಿಮ್ಮ ಮನೆಗಳಲ್ಲಿ ನೀವು ಎಲ್ಲೆಲ್ಲಿದ್ದೀರೋ ಇಯರ್ಫೋನ್ ಹಾಕ್ಕೊಂಡಿರೋರು ತುಂಬ ಸಂತೋಷ, ಸ್ಪೀಕರ್ಗಳನ್ನು ಕನೆಕ್ಟ್ ಮಾಡ್ಕೊಂಡಿರೋರು ತುಂಬ ಸಂತೋಷ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದನ್ನು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆಯನ್ನು ಅಪೇಕ್ಷಿಸಿರಿ. ಇದನ್ನು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸೋದನ್ನು ಅಪೇಕ್ಷಿಸಿರಿ. ನೀವೆಲ್ಲೆಲ್ಲಿದ್ದೀರೋ ಅಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ರಿಖಬ ಲದಿಕರಿ ಸರಕತಲಾದರ ಲಬದಂದರಲಬ ಶಂದಲೇರಿಯಲಬ ಜುರಗಲಬಂದಲೇದಿಯರಲಬ. ಸ್ವಾಮಿ, ಈ ವಾಕ್ಯವನ್ನು ಕೇಳಲಿಕ್ಕೆ ಈ ಭಾನುವಾರದ ಆರಾಧನೆಗೆ ನಮ್ಮ ಜನರು, ನಿನ್ನ ಅನೇಕ ಜನರು ಎಲ್ಲೆಲ್ಲಿ ನೆರೆ ಬಂದಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಬಲವಾದ ಪ್ರಸನ್ನತೆ, ನಿನ್ನ ಬಲವಾದ ಅಭಿಷೇಕ, ನಿನ್ನ ಬಲವಾದ ಕೃಪೆ, ನಿನ್ನ ಶಕ್ತಿ, ನಿನ್ನ ಬೆಂಕಿ ಯಾರಲ್ಲಾದರೂ ಸ್ವಾಮಿ ನನ್ನ ಈ ಧ್ವನಿಯ ನಿನ್ನ ಸೇವಕನಿಗೆ ಕೊಡಲ್ಪಟ್ಟಂಥ ಕೃಪೆ ಅನುಸಾರವಾಗಿ ಈ ಧ್ವನಿಯ ಅಡಿಯಲ್ಲಿ ಬರ್ತಾ ಇರುವಂಥ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ದುರಾತ್ಮನ ಪೀಡೆ ಇರುವುದಾಗಿದ್ದರೆ ಇದೇ ಗಳಿಗೆಯಲ್ಲಿ ಯೇಸುವಿನ ಹೆಸರಿನಲ್ಲಿ ಅವ್ರನ್ನ ಬಿಟ್ಟು ತೊಲಗಬೇಕೆಂದಾಗ ಆಜ್ಞೆ ಕೊಡ್ತಾನೆ. ಇದೇ ಗಳಿಗೆಯಲ್ಲಿ ಪ್ರತಿಯೊಂದು ದುರಾತ್ಮನ ಬಂಧನಗಳು ಮುರಿದು ಹೋಗಬೇಕೆಂದಾಗ ಆಜ್ಞೆ ಕೊಡ್ತೇವೆ. ಇದೇ ವೇಳೆಗೆ ಸೈತಾನನ ಪ್ರತಿಯೊಂದು ಆಟಗಳು ಒಂದೊಂದು ಕುಟುಂಬದಿಂದ ನಿಂತು ಹೋಗಬೇಕೆಂದಾಗ ಆಜ್ಞೆ ಕೊಡ್ತೇನೆ. ನಿನ್ನ ಶಕ್ತಿ ನಿನ್ನ ಜನರನ್ನು ಆವರಿಸಿಕೊಳ್ಳಲಿ. ಆ ನರನಾಡಿಗಳಲ್ಲಿ, ಆ ಎಲುಬುಗಳಲ್ಲಿ ಗುಣಪಡಿಸುವಿಕೆ ಹರಿದು ಬರಲಿಕ್ಕೆ ಪ್ರಾರಂಭವಾಗಲಿ. ಈಗಲೇ ಹರಿದು ಬರಲಿಕ್ಕೆ ಪ್ರಾರಂಭವಾಗಲಿ. ಯಾರನ್ನೋ ದೇವರು ಗುಣಪಡಿಸ್ತಾ ಇದ್ದಾನೆ. ಮಲ್ಕಾತ್ರೋ ಲಾಭಾಶಂದ, ನಿನ್ನ ರಕ್ತ ಗುಣವಾಗಲಿ ಯೇಸುವಿನ ಹೆಸರಿನಲ್ಲಿ. ನಿನ್ನ ರಕ್ತ ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ. ಅದು ಪರಿಶುದ್ಧವಾದ ರಕ್ತವಾಗಿ ಮಾರ್ಪಡಲಿ. ಪವಿತ್ರವಾದ ಮತ್ತು ಅತಿ ಪ್ಯೂರ್ ಆಗಿರುವಂಥ, ಯಾವುದೇ ಕಲ್ಮಶಗಳಿಲ್ಲದಂಥ ರಕ್ತದ ಆಗಿರಲಿ ಯೇಸುವಿನ ಹೆಸರಿನಲ್ಲಿ. ಯೇಸುವಿನ ಹೆಸರಿನಲ್ಲಿ ಈಗಲೇ ಗುಣಪಡಿಸುವಿಕೆ ಉಂಟಾಗಲಿ.
ಸ್ವಾಮಿ, ನಿನ್ನ ದಾಸನನ್ನು ಕರುಣಿಸು. ನನ್ನ ಸ್ವಬಲದಿಂದ ಬೋಧಿಸಲಿಕ್ಕೆ ನನಗೆ ಶಕ್ತಿ ಇಲ್ಲ ಸ್ವಾಮಿ, ಆದರೆ ನಿನ್ನ ಕೃಪೆಯಡಿಯಲ್ಲಿ ನನ್ನನ್ನು ನಾನು ತಗ್ಗಿಸ್ಕೊಳ್ತಾ ಇದ್ದೀನಿ. ಯಾವುದೇ ನಾಟಕೀಯವಾಗಿ ಅಲ್ಲ, ಏನಾಗಿದೆಯೋ ಅದೇ ರೀತಿಯಾಗಿ ನ್ಯಾಚುರಲ್ ಆಗಿ, ಸಾಮಾನ್ಯವಾಗಿ, ಪ್ರಾಕೃತಿಕವಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೀವಪ್ಪ. ನಿನ್ನ ಆತ್ಮ ಪ್ರೇರಿತವಾಗಿ ವಾಕ್ಯಗಳನ್ನು ನುಡಿಲಿಕ್ಕಾಗುವಂತೆ ಕೇಳುವವರು ಇದನ್ನು ಕೇಳಿ ಬಲ ಹೊಂದಿ ತಮ್ಮ ಜೀವಿತವನ್ನು ನಿನ್ನ ವಾಕ್ಯಕ್ಕನುಗುಣವಾಗಿಯೂ ನಿನ್ನ ವಾಕ್ಯದ ಪ್ರಕಟಣೆ ಬಲದ ಪ್ರಚುರತೆಯಲ್ಲಿ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸು. ಮಹಿಮೆಯು ಘನತೆಯು ಸ್ತುತಿಯು ಸದಾಕಾಲ ನಿನ್ನೊಬ್ಬನಿಗೆ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ, ಆಮೇನ್. ದಯವಿಟ್ಟು ಸತತವಾಗಿ ಪ್ರಾರ್ಥಿಸ್ರಿ, ನಮಗೋಸ್ಕರವೂ ಸಹ ಪ್ರಾರ್ಥಿಸ್ರಿ ಎಂಬುದಾಗಿ ಬೇಡಿಕೊಳ್ತೇನೆ. ಕಾರಣ ಎಲ್ಲ ಕೂಟಗಳನ್ನು, ಈ ಶೆಡ್ಯೂಲ್ ಆದಂಥ ಎಲ್ಲ ಕೂಟಗಳನ್ನು ಮುಂದೂಡಲಾಗಿದೆ. ಪಾಸ್ಟರ್ಸ್ ಕಾನ್ಫರೆನ್ಸು, ಕಮಲ್ ದಿನ್ನಿ ಮೀಟಿಂಗು, ಮತ್ತು ಇನ್ನೂ ನಮ್ಮ ಬಹುಶಃ ಮೇಲಿರುವಂಥ ಕ್ರೂಸೈಡ್, ಬೀದರ್ ಕ್ರೂಸೈಡ್ ಎಲ್ಲವೂ ಪೋಸ್ಟ್ಪೋನ್ ಮಾಡಲಾಗಿದೆ. ಒಂದು ಕಡೆ ತುಂಬ ಸಂತೋಷ ಆಗ್ತದೆ. ಸತತವಾಗಿ ಇಡೀ ದಿನ ಪ್ರಾರ್ಥನೆ, ಸಾಯಂಕಾಲ ಸ್ವಲ್ಪ ರೆಕಾರ್ಡಿಂಗ್ಗಳು, ಸ್ವಲ್ಪ ಅಲ್ಲ ಸಂಪೂರ್ಣವಾದ ರೆಕಾರ್ಡಿಂಗ್ಗಳು, ಒಂದೊಂದು ಹೊತ್ತಿಗೆ ಒಂದೊಂದು ರೆಕಾರ್ಡಿಂಗ್ಗಳು, ಅದನ್ನು ಮಾಡಿಕೊಳ್ಳೋದ್ರಲ್ಲಿ ಇಡೀ ವಾರ ಹೋಗ್ತಾ ಇದೆ. ರೆಸ್ಟ್ ಮಾಡಲಿಕ್ಕೂ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಆದರೆ ಇಷ್ಟು ಮನೇಲಿ ಇದ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಸಿಕ್ಕಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಮಾತ್ರವಲ್ಲ, ದಯವಿಟ್ಟು ನಿಮ್ಮ ಮನೆಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. 21 ದಿನದ ಪ್ರಾರ್ಥನೆಯನ್ನು ತಿರುಗಿ ನಿಮಗೆ ಜ್ಞಾಪಕ ಮಾಡಿಕೊಡ್ತಾ ಇದ್ದೇನೆ. ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ 12ರಿಂದ 2 ಗಂಟೆವರೆಗೆ, ಸಾಯಂಕಾಲ 6ರಿಂದ 9 ಗಂಟೆವರೆಗೆ ನಿಮ್ಮ ಮನೆಗಳಲ್ಲಿ 5 ಗಂಟೆ ಪ್ರಾರ್ಥನೆಯಲ್ಲಿ ತೊಡಗಿರಿ. ಯಾಕಂದರೆ ನಾನು ಮುಂಚಿನ ವಿಡಿಯೋದಲ್ಲಿ ನಾನು ಬುಧವಾರ ಸಾಯಂಕಾಲದ ಡೆವೋಷನಲ್ಲಿ ಕೊಟ್ಟಂತೆ ಹೇಳಿದಂತೆ, ನಾವು ಈ ಲಾಕ್ಡೌನ್ ಮುಗಿದ ನಂತರ 21ನೇ ತಾರೀಕೇನು ಹೊರಗಡೆ ಬಂದ್ವಿ ಅಂದ್ಕೊಳ್ಳಿ, ಅಥವಾ ಲಾಕ್ಡೌನ್ ಯಾವಾಗ ಮುಗಿತದೋ ಅವಾಗ ತಿರುಗಿ ನಾವು ಮೊದಲೇ ಸಾರಿ ಸಭೆಯಾಗಿ ಸೇರ್ತೀವಲ್ಲ, ನಾನು ಹೇಳ್ತೀನಿ, ಪರಲೋಕದ ಬಾಗಿಲು ತೆರೆಯಲ್ಪಟ್ಟು ನೆನೆಸಲಾರದಂಥ ಒಂದು ಅಭಿಷೇಕದ ಪ್ರಸನ್ನತೆ ನಿಮ್ಮನ್ನು ತುಂಬಿಕೊಳ್ಳಿಕ್ಕೆ ಹೋಗ್ತಾಯಿದೆ. ನಿಮ್ಮ ಪರಿಸ್ಥಿತಿಗಳು ಬದಲಾಗ್ಲಿಕ್ಕೆ ಹೋಗ್ತದೆ. ಕಾರಣ ಏನಂತಂದರೆ 21 ದಿನ ಪ್ರಾಮಾಣಿಕವಾಗಿ ಪ್ರಾರ್ಥನೆಯಲ್ಲಿ ಮೊಣಕಾಲೂರಿದಂಥ ನಿಮ್ಮ ಪ್ರತಿಯೊಬ್ಬರನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದರ ನಿಮಿತ್ತವಾಗಿ ಒಂದು ಬಲವಾದ ಬ್ರೇಕ್ ಥ್ರೂ, ರಿವೈವಲ್, ಉಜ್ಜೀವನವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ದಿನ ಆದರೂ ಪ್ರಾರ್ಥನೆ ತಪ್ಪಿಸಬೇಡಿ. ಕುಟುಂಬವಾಗಿ ಪ್ರಾರ್ಥಿಸಿ. ನಾನು ಇವತ್ತಿನ ಸಂದೇಶವನ್ನು ಪ್ರಾರಂಭ ಮಾಡುವ ಹಾಗೆ ದೇವರ ಆತ್ಮ ಪ್ರೇರೇಪಣೆ ಎಷ್ಟರ ಮಟ್ಟಿಗೆ ನನಗೆ ಉಂಟಾಗ್ತದೆ ಅಷ್ಟು ನಾನು ದೇವರ ವಾಕ್ಯನ ಹೇಳ್ತೀನಿ. ಆತನ ಸಹಾಯ ಇಲ್ಲದೆ ನಾನು ಏನು ಮಾಡಲಿಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ, ಪಾಸ್ಟರ್ ಸಂತೋಷ್ ತುಂಬ ಉತ್ತಮವಾದ ವಾಕ್ಯ ಹೇಳ್ತಾರಂತ. ಸಾಧ್ಯನೇ ಇಲ್ಲ. ಆತನು ಕೃಪೆ ಕೊಡದೆ ಹೋದರೆ, ಆತನು ಪ್ರಕಟಣೆಗಳನ್ನು ಕೊಡದೆ ಹೋದರೆ, ಆತನು ಪ್ರೇರೇಪಿಸದೆ ಹೋದರೆ ಏನೂ ಮಾಡಲಿಕ್ಕಾಗಲ್ಲ. ಕಳೆದ ವಾರಕ್ಕೂ ಈ ವಾರಕ್ಕೂ ದಯವಿಟ್ಟು ಹೋಲಿಸ್ಲಿಕ್ಕೆ ಹೋಗಬೇಡಿ. ಕಳೆದ ವಾರ ಹಾಲಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ನಮಗೆ ಆರಾಧನೆ ಮಾಡಲಿಕ್ಕೆ ಅನುಕೂಲವಾಗಿತ್ತು. ಅದು ಬಹಳ ಆಶೀರ್ವಾದಕರವಾಗಿತ್ತು ನಮಗೆ ಅಂದ್ಕೊಳ್ತೀನಿ. ಆದರೆ ಇವತ್ತು ಮನೆಯಿಂದ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕಳೆದ ವಾರಕ್ಕೆ ಇದಕ್ಕೆ ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಆದರೆ ಈ ವಾರಕ್ಕೆ ನೇಮಕವಾದ ಆಶೀರ್ವಾದಗಳನ್ನು ಖಂಡಿತ ದೇವರು ನಿಮಗೋಸ್ಕರ ಬಿಡುಗಡೆ ಮಾಡ್ತಾರೆ. ಇನ್ನೊಂದು, ಎಲ್ಲರಲ್ಲಿ ನಮ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಲಾಕ್ಡೌನ್ ಆಗಿದ್ದೀವಿ, ಆದ ಕಾರಣ ಸಭೆಯಾಗಿ ಸೇರಿ ಬರ್ತಾ ಇಲ್ಲ. ಈ ಮಧ್ಯದಲ್ಲಿ ಒಂದು ಚಿಕ್ಕ ವಿನಂತಿಯನ್ನು, ಈ ಭಾನುವಾರ ಹೌಸ್ ಆಫ್ ಪ್ರೇಸಿನ ಯೂಟ್ಯೂಬ್ ಟೆಲಿಕಾಸ್ಟ್ ನೋಡ್ತಾ ಇರುವಂಥ ಸಹೋದರ ಸಹೋದರಿಯರಿಗೆ ನಾನು ಕೇಳ್ಕೊಳ್ತಾ ಇಲ್ಲ. ಆದರೆ ನಿಮ್ಮ ಹೃದಯದಲ್ಲಿ ದೇವರು ಪ್ರೇರೇಪಣೆ ಕೊಡೋದಾಗಿದ್ದರೆ ನೀವು ಸಹಾಯ ಮಾಡ್ಬೋದು. ಏನಪ್ಪ ಅಂದರೆ, ನನಗೆ ಗೊತ್ತು ಕಷ್ಟದ ದಿನಗಳು, ನನಗೆ ಗೊತ್ತು ಎಲ್ಲ ಕಡೆಯಲ್ಲಿ ಎಲ್ಲರೂ ಮನೆಯಲ್ಲಿ ಲಾಕ್ಡೌನ್ ಆಗಿದ್ದೀವಿ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಆರಾಧನೆಯನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಉತ್ತಮವಾದ ವಾಕ್ಯವನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಾವು ತಿರುಗಿ ಬರುವಾಗ ನಡಿಬೇಕಾದಂಥ ಒಂದು ಘಟನೆ ಏನಪ್ಪ ಅಂತಂದರೆ, ನಾವು ಹಾಲ್ ಬಾಡಿಗೆ ಕಟ್ಟಲೇಬೇಕು, ಸಭೆಯ ಹಾಲ್ ಬಾಡಿಗೆ ಕಟ್ಟಲೇಬೇಕು, ಸೇವಕರಿಗೆ ನಾವು ಕೊಡೋದನ್ನು ಕೊಡಲೇಬೇಕು. ಎಲ್ಲೆಲ್ಲಿ ನಮ್ಮ ಕಮಿಟ್ಮೆಂಟ್ ಇದೆ ಯಾವುದು ನಾವು ನಿಲ್ಲಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಕಳೆದ ವಾರದ ಕಾಣಿಕೆಯನ್ನು ನೀವು ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೆ. ಈ ವಾರದ ಕಾಣಿಕೆಯನ್ನು ಸಹ ನಿಮ್ಮ ಮನೆಗಳಲ್ಲಿ ನೀವು ಒಂದು ಚಿಕ್ಕ ಬಾಕ್ಸನ್ನು ಮಾಡಿ ಅಥವಾ ಒಂದು ಎನ್ವೆಲಪ್ಪನ್ನು ಮಾಡಿ ದಯವಿಟ್ಟು ರವಿವಾರದ ಕಾಣಿಕೆ ದಶಮಾಂಶಗಳನ್ನು ಅದರಲ್ಲಿ ಶೇಖರಿಸಿಡ್ತಾ ಬನ್ನಿ ದಯವಿಟ್ಟು. ಯಾಕಂದರೆ ನಾವು ಕರ್ತನಿಗೆ ಕೊಡಬೇಕಾದದನ್ನು ನಿಲ್ಲಿಸೋದು ಚೆನ್ನಾಗಿರಲ್ಲ. ಒಂದು, ಆತನಿಗೆ ಕೊಡಬೇಕಂತ ದಶಮಾಂಶ ಕಾಣಿಕೆಗಳನ್ನು ನಿಲ್ಲಿಸೋದು ಬೇಡ. ಅದೇ ವೇಳೆಗೆ ಒಂದು ವೇಳೆ
ಸೇವಕರು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ, ಶೆಪರ್ಡ್ಗಳು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲವಾದರೆ ಆ ರೀತಿ ಮಾಡಿಕೊಳ್ಳೋಣ. ಆಗ ನೀವು ಅವ್ರ ಕೈಯಲ್ಲಿ ದಶಮಾಂಶ ಕಾಣಿಕೆಯನ್ನು ಕೊಟ್ಟು ಕಳಿಸ್ಬೋದು. ಆದರೆ ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಪ್ರತಿ ವಾರದ ಒಂದು ಕಾಣಿಕೆಯನ್ನು, ದಶಮಾಂಶವನ್ನು ನಿಮ್ಮ ಕುಟುಂಬಗಳಲ್ಲಿ ಒಂದು ಚಿಕ್ಕ ಬಾಕ್ಸ್ ಮಾಡಿಕೊಂಡು ಅಥವಾ ಒಂದು ಎನ್ವಲಪ್ ಮಾಡಿಕೊಂಡು ಅದರಲ್ಲಿ ಶೇಖರಿಸಿಡಿ. ಕಾರಣ ನಾವೆಲ್ಲರೂ ಸೇರಿ ಬಂದಾಗ ಎಷ್ಟು ವಾರ ಎಷ್ಟು ತಿಂಗಳಾಗಿರ್ತದೆ ಗೊತ್ತಿಲ್ಲ, ಸೇವೆಯ ಪ್ರತಿಯೊಂದು ಕಮಿಟ್ಮೆಂಟ್ಗಳನ್ನು ನಾವು ನೇರವಾಗಿ ಅದಕ್ಕೆ ಮುಟ್ಟಿಸ್ಲಿಕ್ಕೆ ಸಭೆಗೆ ಸಹಾಯವಾಗುತ್ತೆ. ಯಾವುದೇ ಕೊರತೆ ಆಗೋದಿಲ್ಲ. ಮಲಾಕಿಯ ಪುಸ್ತಕದಲ್ಲಿ ಬರೆದಿರುವಂಥ ವಾಕ್ಯವನ್ನು ನೆನಪಿಸ್ಕೊಳ್ಳಿ. ನನ್ನ ಆ ಆಲಯವು ಆಹಾರ ಶೂನ್ಯವಾಗದಂತೆ ನಿಮ್ಮ ದಶಮಾಂಶವನ್ನು ಯಾವತ್ತೂ ನನ್ನ ಭಂಡಾರದಲ್ಲಿ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಮಲಾಕಿಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಕರ್ತನು ನುಡಿದ. ಅದನ್ನು ನಾವು ಅಸಡ್ಡೆ ಮಾಡೋದು ಬೇಡ. ಅದರ ಆಶೀರ್ವಾದ ನಿಮಗೂ ನಿಮ್ಮ ಮಕ್ಕಳಿಗೂ ತಪ್ಪೋದೇ ಇಲ್ಲ. ಅದರ ಆಶೀರ್ವಾದ ನಿಮಗೂ, ನಿಮ್ಮ ಕೆಲಸಕ್ಕೂ, ನಿಮ್ಮ ಎಣ್ಣೆ, ಊಟ, ನಿಮ್ಮ ವಸತಿ, ನಿಮ್ಮ ಕುಟುಂಬದ ಮೇಲೆ ತಪ್ಪುವುದೇ ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ, ಸೇವೆಗೆ ಹೋಗಬೇಕಾದ ಕಾಣಿಕೆ ದಶಮಾಂಶವನ್ನು ನಿಮ್ಮ ಮನೆಗಳಲ್ಲಿ ದಯವಿಟ್ಟು ಒಂದು ಬಾಕ್ಸ್ನಲ್ಲಿ ನೀವು ಪ್ರತಿ ರವಿವಾರ ಶೇಖರಿಸಿಡಿ. ಅದನ್ನು ನಾವು ದೇವರು ಲಾಕ್ಡೌನ್ ಮುಗಿದ ನಂತರ ಅದನ್ನು ನಾವು ಶೇಖರಿಸಿಕೊಂಡು ಸೇವೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋಣ. ಅದೇ ವೇಳೆಗೆ ಯೂಟ್ಯೂಬ್ ವ್ಯೂವರ್ಸಲ್ಲಿ ನಾನು ನಿಮಗೆ ವಿನಂತಿಸ್ಕೊಳ್ತಾ ಇಲ್ಲ, ನಮ್ಮ ಸಭೆಯವ್ರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ಆದಾಗ್ಯೂ ದೇವರು ನಿಮ್ಮ ಮನಸ್ಸಲ್ಲಿ ಪ್ರೇರೇಪಣೆ ಕೊಡ್ತಾ, ಇದು ಮೊದಲೇ ಸಾರಿ ನಮ್ಮ ಟೆಲಿಕಾಸ್ಟಲ್ಲೇ ಮೊದಲೇ ಸಾರಿ, ಅದು ಲಾಕ್ಡೌನಲ್ಲಿ ಇರೋದ್ರಿಂದ ನಾವು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ದೇವರು ನಿಮಗೆ ಪ್ರೇರೇಪಣೆ ಕೊಡೋದಾಗಿದ್ದರೆ ನೀವು ಆದರೆ ನಿಮ್ಮ ಸಭೆಗಳಿಗೆ ಹೋಗಬೇಕಂತ ದಶಮಾಂಶವನ್ನು ದಯವಿಟ್ಟು ನಿಮ್ಮ ಸಭೆಗಳಿಗೆ ಕಳುಹಿಸಿ. ಒಂದು ವೇಳೆ ನಿಮ್ಮ ಸಭೆಗೆ ಕೊಡಬೇಕಾದ ದಶಮಾಂಶ ಕಾಣಿಕೆಯನ್ನು ಹೊರತುಪಡಿಸಿ ದೇವರು ನಿಮ್ಮ ಹೃದಯದಲ್ಲಿ, ಹೌದು ಈ ಸೇವಕರ ಪ್ರಕಟಣೆಗಳಿಂದ ನಮಗೆ ಆಶೀರ್ವಾದ ಆಗ್ತಾ ಇದೆ, ಸ್ವಲ್ಪ ಕಾಣಿಕೆಯನ್ನು ಇಂಥ ಕಠಿಣ ಸಮಯದಲ್ಲಿ ನಾವು ಇವ್ರ ಸೇವೆಗೆ ಇವ್ರ ಜೊತೆಗೆ ನಿಂತ್ಕೊಳ್ಳೋಣ ಅಂತ ಪ್ರೇರೇಪಣೆ ಕೊಡೋದಾಗಿದ್ದರೆ ಮಾತ್ರ ನೀವು ಸ್ಕ್ರೀನ್ ಮೇಲೆ ನಮ್ಮ ಅಕೌಂಟ್ ನಂಬರ್ ಬರ್ತದೆ, ಡೀಟೇಲ್ ಬರ್ತದೆ, ನೀವು ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲದೆ ಹೋದರೆ ಬೇರೆ ಯಾವುದೋ ರೀತಿಯಿಂದ ನೀವು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಯಾವ ರೀತಿ ಕಳಿಸ್ಬೇಕಂತ ಕೇಳಿಕೊಂಡು ನೀವು ಕಳಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಕಳೆದ ವಾರ ಹಂಚಿಕೊಂಡಂಥ ನಂಬಿಕೆ, ವಿಶ್ವಾಸ, ಟ್ರಸ್ಟ್, ಆ ವಿಷಯದಲ್ಲಿ ಈ ವಾರ ತಿರುಗಿ ಒಂದೊಂದು ಹೆಜ್ಜೆ ನಾನು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸಭೆಯಲ್ಲಿ ಹೇಳಿಸುವಂತೆ ಆಮೇಲೆ ಅಂತ ಹೇಳಿಸ್ಲಿಕ್ಕೆ ಬರಲ್ಲ. ನೀವು ಹೇಳೋದು ನನಗೆ ಕೇಳಲ್ಲ. ನಾನು ಮಾತ್ರ ನಿಮಗೆ ಕಾಣಿಸ್ತೀನಿ, ಕೇಳ್ತೀನಿ, ನೀವು ನಮಗೆ ಕಾಣಿಸಲ್ಲ, ಕೇಳಲ್ಲ. ಆದರೆ ಎಲ್ಲರೂ ನಿಮ್ಮ ಸತ್ಯವನ್ನು ತೆರೆದಿದ್ದೀರಾ ಅಂದ್ಕೊಳ್ತೀನಿ. ಓದೋದಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಘಟನೆಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ. ಈ ಘಟನೆ ಕಳೆದ ವಾರ ಹಂಚಿಕೊಂಡಂಥ 4 ಹೆಜ್ಜೆಗಳನ್ನು ತಿರುಗಿ ನಾನು ಮುಂದೆ ಒಯ್ಲಿಕ್ಕಿದ್ದೀನಿ. ವಿಶ್ವಾಸ, ನಂಬಿಕೆ, ಇದಕ್ಕೆ ಡಿಕ್ಷನರಿಯಲ್ಲಿ, ಒಂದು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಈ ನಂಬಿಕೆಗೆ ಕೊಡಲ್ಪಟ್ಟಂಥ ಒಂದು ಡೆಫಿನಿಷನ್, ವ್ಯಾಖ್ಯಾನ ಏನಪ್ಪ ಅಂತಂದರೆ, ಅ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಅ ಪರ್ಸನ್ ಆರ್ ಅ ಪ್ಲ್ಯಾನ್ ಎಕ್ಸೆಟ್ರಾ. ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಅ ಪರ್ಸನ್. ವಿಶ್ವಾಸ, ನಂಬಿಕೆ ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ವ್ಯಕ್ತಿಯಲ್ಲಿ ಸಂಪೂರ್ಣವಾದ ಭರವಸೆಯನ್ನು ಇಡೋದು. ಭರವಸೆಗೂ ನಂಬಿಕೆಗೂ ನನ್ನ ದೃಷ್ಟಿಯಲ್ಲಿ ಹೆಚ್ಚಿಗೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಡಿಕ್ಷನರಿ ಮೀನಿಂಗ್ ನೋಡಿ, ತಿರುಗಿ ಹೇಳ್ತಾ ಇದ್ದೀನಿ. ಅ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಅ ಪರ್ಸನ್ ಆರ್ ಅ ಪ್ಲ್ಯಾನ್ ಎಕ್ಸೆಟ್ರಾ. ಒಬ್ಬ ವ್ಯಕ್ತಿಯಲ್ಲಾಗಲಿ ಒಂದು ಯೋಜನೆಯಲ್ಲಾಗಲಿ, ಇದನ್ನು ನೋಡಿಕೊಳ್ತಾ ಇದ್ದಂತೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಕರ್ತನು ಮಾಡಿದಂಥ ವಾಗ್ದಾನ ನನಗೆ ನೆನಪಾಗುತ್ತೆ. ಈಗೋ ನಾನು ನಿಮಗೋಸ್ಕರ ಇಟ್ಟಿರುವಂಥ ಯೋಜನೆಯನ್ನು ನಾನು ಬಲ್ಲೆನು, ಅದು ಹಿತದ ಯೋಜನೆಗಳೇ ಹೊರತು. ಡಿಕ್ಷನರಿ ಏನು ಹೇಳ್ತಾ ಇದೆ, ಇದಕ್ಕೆ ಮೀನಿಂಗ್ ಏನು ಹೇಳ್ತಾ ಇದೆ? ಭರವಸೆಗೆ ಅ ಕಂಪ್ಲೀಟ್ ಕಾನ್ಫಿಡೆನ್ಸ್, ಒಂದು ಸಂಪೂರ್ಣವಾದ ಭರವಸೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ಯೋಜನೆಯಲ್ಲಿ. ನಿನಗೆ ಈ ಬೆಳಗಿನ ಜಾವ ನಾನು ತಿರುಗಿ ಹೇಳ್ತಾ ಇದ್ದೀನಿ, ದೇವರು ತಾನೇ ಇನ್ನು ಏನು ಮಾಡಬೇಕಾಗಿತ್ತು ನಿನ್ನ ಭರವಸೆ ಗೆದ್ಕೊಳ್ಳಿಕ್ಕೆ? ಹೇಳಿ ನೋಡೋಣ. ನಮ್ಮ ಭರವಸೆನ ಗೆದ್ಕೊಳ್ಳಿಕ್ಕೆ ಕರ್ತನ ಇನ್ನು ಏನು ಮಾಡ್ಬೋದಿತ್ತು? ಕಣ್ಣು ತೆರೆದು ಸುತ್ತಲೂ ನೋಡು. ಆಹಾರಕ್ಕೆ ಕೊರತೆ ಆಗಬಾರ್ದು ಎಂಬುದಾಗಿ ಎಲ್ಲ ರೀತಿಯ ಕಾಯಿ ಪಲ್ಯ ಗಿಡಗಳನ್ನು ನಿನಗೋಸ್ಕರ ಸೃಷ್ಟಿಸಿದ. ಇನ್ನೂ ಅವನ ಮೇಲೆ ಭರವಸೆ ಬರಲ್ವಾ ನಿನಗೆ? ಬರೀ ಅಷ್ಟೇ ಅಲ್ಲ, ಶಾರೀರಿಕವಾಗಿ ಪಾಪದ ಸಂಬಳ ಮರಣ ಅಂತ ನೋಡ್ಕೊಳ್ತೀವಲ್ವಾ. ಪಾಪಕ್ಕೆ ನಿಮಿತ್ತವಾಗಿ
ಅನಾರೋಗ್ಯ ಬರ್ತಾ ಇರುವಾಗ ಮಕ್ಕಳು ಆ ರೀತಿ ಸಾಯಬಾರ್ದಂತ ಆ ಕಾಯಿ ಪಲ್ಯಗಳಲ್ಲಿ ಎಲ್ಲ ಬೆಳೆಯುವಂಥ ಗಿಡಮೂಲಿಕೆಗಳಲ್ಲಿ ಔಷಧಿಯ ಗಿಡಮೂಲಿಕೆಗಳನ್ನು ಇಟ್ಟ. ಇನ್ನೂ ಅವನ ಮೇಲೆ ಭರವಸೆ ಬರಲ್ವಾ ನಿನಗೆ? ಔಷಧಿ ಗಿಡಮೂಲಿಕೆಗಳನ್ನು ಇಡೋದು ಮಾತ್ರ ಅಲ್ಲ, ಅವುಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕೆಂಬುದಕ್ಕಾಗಿ ಜ್ಞಾನ ಉಳಿಯುವಂತೆ ನಿನ್ನ ಬುದ್ಧಿಗೆ ಜ್ಞಾನವನ್ನು, ಆ ಗಿಡವನ್ನು ತಿರುಗಿ ನೆನಪಿಟ್ಕೊಳ್ಳಿಕ್ಕೆ ಬೇಕಂತ ನೆನಪಿನ ಶಕ್ತಿಯನ್ನು ಕೊಟ್ಟ. ಇನ್ನು ಏನು ಮಾಡಬೇಕಿತ್ತು ನಿನಗೋಸ್ಕರ? ಅವನ ಮೇಲೆ ಭರವಸೆ ಬರಬೇಕಂತ ಅಂದರೆ ಅವನ ಮೇಲೆ ಭರವಸೆ ಇಡು. ಪಾಸ್ಟರ್, ಎಲ್ಲ ಕಡೆ ಲಾಕ್ಡೌನ್ ಆಗಿದೆ, ಕೊರೋನಾ ವೈರಸ್, ಚಿಂತೆ ಪಡಬೇಡ, ಇದು ಆತನ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದೆ ತಾನೇ. ಕೊನೆಯ ದಿನದಲ್ಲಿ ವಿಚಿತ್ರವಾದ ಸುದ್ದಿಗಳನ್ನು ಕೇಳಿವ್ರಿ ಅಂತ ಬರೆದಿದೆ ಅಲ್ಲ. ಇದಕ್ಕಿಂತಲೂ ವಿಚಿತ್ರವಾದ ಸುದ್ದಿನ ನಿನ್ನ ಜೀವಮಾನದಲ್ಲಿ ಕೇಳಿದ್ದ? 21 ದಿನ, ಅದು ಅಂದಾಜು, ಇನ್ನೂ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ. ಮನೆಯಿಂದ ಹೊರ ಬರಬಾರ್ದು. ಎಂಥ ವಿಚಿತ್ರ ವೈರಸ್, ಅದು ತಲೆ ಬುಡ ಗೊತ್ತಾಗ್ತಾ ಇಲ್ಲ. ಒಂದು ದಿನ ಒಂದೊಂದು ಹೊಸ ಡಯಾಗ್ನೋಸಿಸ್ ಬರ್ತಾ ಇದೆ ಅದ್ರ ಬಗ್ಗೆ. ಸ್ವಲ್ಪ ನಿನ್ನ ಸಿದ್ಧಪಡಿಸ್ಕೋ ಸಹೋದರ ಸಹೋದರಿ. ಇನ್ನೂ ಏನು ಮಾಡಬೇಕಿತ್ತು ಆತ ನಿನಗೋಸ್ಕರ ಭರವಸೆ ಉಂಟು ಮಾಡಲಿಕ್ಕೆ? ಆ ಕಂಪ್ಲೀಟ್ ಕಾನ್ಫಿಡೆನ್ಸ್. ಇವತ್ತು ಕರ್ತನು ನನ್ನ ಪಕ್ಕದಲ್ಲಿ ಇದ್ದಾನೆ. ಇದನ್ನು ಸ್ವಲ್ಪ ಮಟ್ಟಿಗೆ ಕಟ್ಕೊಳ್ತಾ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಚಿಕ್ಕ ಘಟನೆಯೊಂದಿಗೆ ನಾನು ಮುಂದುವರಿತೀನಿ, ದಯವಿಟ್ಟು ಕೇಳಿ. ಕಳೆದ ವಾರ ಅನೇಕರು ನಿಮ್ಮಲ್ಲಿ ನನಗೆ ಟೆಕ್ಸ್ಟ್ ಮಾಡಿದ್ರು, ಪಾಸ್ಟರ್ ಇವತ್ತು ತುಂಬ ಆರಾಧನೆ ಚೆನ್ನಾಗಿತ್ತು, ಒಂದೇ ನಮ್ಮ ಹಾಲಲ್ಲಿ ಇಲ್ಲ ಅನ್ನೋದು ಮಾತ್ರ ಕೊರತೆ ಉಂಟಾಯಿತು, ಆದರೆ ಅದೇ ದೇವರ ಪ್ರಸನ್ನತೆ, ಅದೇ ವಾಕ್ಯದ ಪ್ರಕಟಣೆಯಿಂದ ತೃಪ್ತಿ ಆಯಿತು ಅಂತ ಕೆಲವರು ಹೇಳಿದ್ರು. ಅನೇಕರು ಮೆಸೇಜ್ ಮಾಡಿದ್ರು, ನನಗೂ ತುಂಬ ಉತ್ತೇಜನ ಆಯಿತು. ಪ್ರತಿ ವಾರ ಉತ್ತಮವಾದದನ್ನೇ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವು ಸಹ ದಯವಿಟ್ಟು ಇಂಥ ಕಠಿಣ ಸಮಯದಲ್ಲಿ ನಿಮ್ಮ ಕಾಣಿಕೆ ದಶಮಾಂಶದೊಂದಿಗೆ ಸಭೆ ಜೊತೆಗೆ ನಿಲ್ಲೋದ್ರಲ್ಲಿ ತಪ್ಪಿ ಹೋಗ್ಬಿಡಬೇಡಿ. ಒಬ್ಬ ಯವನಸ್ಥ ಸ್ತ್ರೀ, ಇದು ನಡೆದಂಥ ಘಟನೆ. ಇದು ನನ್ನ ತಿಳುವಳಿಕೆಯಲ್ಲಿ ನನಗೆ ಗೊತ್ತಿರುವಂಥ ವ್ಯಕ್ತಿ ಜೀವಿತದಲ್ಲಿ ನಡೆದಂಥ ಘಟನೆ. ಇದನ್ನು ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ. ನಿಮಗೆಲ್ಲರಿಗೂ ನಡೆದಂಥ ಘಟನೆಗಳನ್ನು ಆಗುವುಗಳನ್ನು ಕೇಳೋದ್ರಲ್ಲಿ ಆಸಕ್ತಿ ಇದೆ ಅಂದ್ಕೊಳ್ತೀನಿ. ಘಟನೆ ಕೇಳಿ ಏನಾಯ್ತಂತ. ಒಬ್ಬ ಯವನಸ್ಥ ಹೆಣ್ಣು ಮಗಳು, ಮದುವೆ ಆದವಳು, 2 ಮಕ್ಕಳು ಅವಳಿಗೆ. ತನ್ನ ಗಂಡ ಹೆಂಡತಿ ಜೊತೆ ಒಂದು ಊರಲ್ಲಿ ಜೀವಿಸ್ತಾ ಇದ್ಲು. ಆದರೆ ಅವಳ ಇನ್ಲಾಸ್ನಿಂದ, ಅಂದರೆ ಅತ್ತೆ ಮಾವನಿಂದ, ಗಂಡನಿಂದ ತುಂಬ ಕಿರುಕುಳ ಅವಳಿಗೆ ಉಂಟಾಗ್ತಾ ಇತ್ತು, ತುಂಬ ತೊಂದರೆ ಅವಳಿಗೆ ಉಂಟಾಗ್ತಾ ಇತ್ತು, ತುಂಬ ಕಷ್ಟಪಡ್ತಾ ಇದ್ಲು, ಅಳ್ತಾ ಇದ್ಲು. ಅದೇ ವೇಳೆಗೆ ಅವಳ ಗಂಡನಿಗೆ ಅದೇ ಊರಲ್ಲಿ ಅವನ ಜೊತೆಗೆ ಓದು ಬರಹ ಕಲಿತು ಆತ ಒಂದೇ ಸ್ಕೂಲಲ್ಲಿರುವಂಥ ಕ್ಲಾಸ್ಮೇಟ್ ಒಬ್ಬ ಆತ. ಅವನು ಮತ್ತು ಅವನ ಹೆಂಡತಿ ಈ ಕುಟುಂಬಕ್ಕೆ ತುಂಬ ಆಪ್ತರು. ಅವರು ಪ್ರತಿ ವಾರಕ್ಕೆ ಒಂದು ಸಾರಿ ಆದರೂ ಈ ಕುಟುಂಬಕ್ಕೆ ಬರೋರು, ಇವ್ರ ಜೊತೆಗೆ ಊಟ ಮಾಡೋರು, ಇವ್ರ ಜೊತೆಗೆ ಸಮಯ ಕಳೆಯೋರು. ಈಗ ಇವಳಿಗೆ ಮನೆಯಲ್ಲಿ ತುಂಬ ಕಿರುಕುಳದ, ಗಂಡನಿಂದ ಅತ್ತೆ ಮಾವನಿಂದ ತುಂಬ ಕಿರುಕುಳ ಉಂಟಾಗ್ತಾ ಇತ್ತಂತೆ. ಆದರೆ ಈ ದಂಪತಿಗಳೇನು ಅವ್ರ ಮನೆಗೆ ಬರ್ತಾಯಿದ್ರು, ಭೇಟಿ ಆಗ್ತಾಯಿದ್ರು, ಅವ್ರು ತುಂಬ ಒಳ್ಳೆಯವರು, ಎಲ್ಲರ ಜೊತೆಗೆ ಮಾತಾಡೋರು, ಜೊತೆಗಿರೋರು. ಹೆಂಗಸರು ಮಾತಾಡ್ತಾ ಇರ್ತಾರೆ, ಇಬ್ಬರು ಮಾತಾಡುವಾಗ ಅನೇಕ ಸಾರಿ ಇವಳು ಆ ವ್ಯಕ್ತಿಯ ಹೆಂಡತಿ ಜೊತೆಗೆ, ತನ್ನ ಗಂಡನ ಸ್ನೇಹಿತನ ಹೆಂಡತಿ ಜೊತೆಗೆ ಮನೆಯಲ್ಲಿ ಉಂಟಾಗುವಂಥ ಕಿರುಕುಳವನ್ನು ಹಂಚ್ಕೊಳ್ಳೋಳು, ನೋವನ್ನು ಹಂಚ್ಕೊಳ್ಳೋಳು. ಪ್ರತಿ ವಾರ ಇವ್ರು ಭೇಟಿ ಆಗ್ಲಿಕ್ಕೆ ಬಂದಾಗ ಆ ಸ್ತ್ರೀ ಇವಳಿಗೆ ಸಾಂತ್ವನ ಹೇಳಿ ಬಲಪಡಿಸಿ ಹೋಗೋಳು. ಮನೆಗೆ ಹೋದ ನಂತರ ತನ್ನ ಗಂಡ ಜೊತೆಗೆ ಹಂಚ್ಕೊಳ್ಳೋಳು. ನೋಡಿ, ನಿಮ್ಮ ಫ್ರೆಂಡ್ ಹಿಂಗೆ ಮಾಡ್ತಾನಂತೆ, ಏನಾದರೂ ಹೇಳ್ಬಾರ್ದು ಅವನಿಗೆ ಅಂತ. ಹಿಂಗೆ ವರ್ಷಗಳದ್ದು ನೂಗ್ತಾ ಹೋಯ್ತು. ಆದರೆ ದಿನ ಹೋದಂತೆ ಕೆಲವೊಂದು ಸಾರಿ ಫೋನ್ ಮಾಡಿ ಅವ್ರ ಮುಂದೆ ಹೇಳ್ಕೊಂಡು ಇವಳು ಕಣ್ಣೀರಿಡೋಳು. ಒಂದು ದಿನ ಏನಾಯ್ತಂದರೆ ಇವಳಿಗೆ ಸಹಿಸಲಾರದಷ್ಟು ಕಿರುಕುಳ ತುಂಬಾ ಆಗ್ಬಿಡ್ತು. ಸಹಿಸಲಾರದಷ್ಟು ಕಿರುಕುಳ ತುಂಬ ಆಗಿಬಿಟ್ಟು ಒಂದು ದಿನ ನಿರ್ಧರಿಸಿ, ಇಲ್ಲದ್ರೆ ನನಗಿನ್ನು ಜೀವನ ಇಲ್ಲ ಅಂದ್ಕೊಂಡ್ಬಿಟ್ಟು ಒಂದು ದಿನ ಸದಾ ಅವಕಾಶ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ, ತನ್ನ 2 ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಮನೆ ಬಿಟ್ಟು ಓಡೋಗ್ತಾಳೆ. ಎಲ್ಲಿ ಹೋಗೋದಾದರೆ ಕೈಯಲ್ಲಿ ದುಡ್ಡಿಲ್ಲ, ಹೋಗೋದಾದ್ರೆ ಯಾರ ಹತ್ರ ದುಡ್ಡಿಲ್ಲ, ಕಾಸಿಲ್ಲ ಕೈಯಲ್ಲಿ. ಏನು ಮಾಡಿದ್ಲು, ನೇರವಾಗಿ ಇವ್ರ ಮನೆಗೆ ಹೋಗ್ತಾಳೆ, ದಂಪತಿಗಳ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅವ್ರ ಮುಂದೆ ಚೆನ್ನಾಗಿ ಮೊದಲು ಅಳ್ತಾಳೆ, ಹೇಳ್ಕೊಳ್ತಾಳೆ ಹಿಂಗೆ ಆಯಿತು ಪರಿಸ್ಥಿತಿ ಅಂತ. ಅವಳಿಗೆ ತುಂಬ ಸಾಂತ್ವನ ಹೇಳಿ ಬಲಪಡಿಸಿ ತಿರುಗಿ ಗಂಡನ ಮನೆಗೆ ಕಳಿಸಲ್ಲ. ಏನು ಮಾಡ್ತಾರೆ, ಆಯ್ತಮ್ಮ ನೀನು ಸ್ವಲ್ಪ ದಿನ ತಂದೆ ತಾಯಿ ಮನೆಗೆ ಹೋಗು, ನಾವು ಇವ್ರಿಗೆ ಬುದ್ಧಿ ಹೇಳಿ ಏನಾದರೂ ಮಾಡಿ ಅವ್ರನ್ನ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಏನು ಮಾಡಿದ್ರು ಅವಳಿಗೆ ಬಸ್ ಚಾರ್ಜು, ಊಟದ ಬುತ್ತಿ, ಅವಳಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವಳ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಹಚ್ಚಿಸ್ತಾ ಇದ್ದೀವಿ ಅಂತ ತಿಳಿಸ್ಬಿಟ್ಟು ಅವಳನ್ನು ಸುರಕ್ಷಿತವಾಗಿ ತಂದೆ ತಾಯಿ ಮನೆಗೆ ಮುಟ್ಟಿಸಿದ್ರು. ಈ ಘಟನೆ ನಾನು ಕೇಳಿದಾಗ
ಒಂದೆರಡು ಪ್ರಶ್ನೆ ಮನಸ್ಸಿಗೆ ಬರ್ತದೆ, ನಿಮ್ಮ ಮುಂದೆ ಹೇಳ್ತೀನಿ ಕೇಳಿ. ನಂಬರ್ 1, ವಿಚಾರ ಮಾಡಿದ್ರ ಬಗ್ಗೆ. ಆ ಚಿಕ್ಕ ಪಟ್ಟಣದಲ್ಲಿ ಹೆಚ್ಚು ಕಡಿಮೆ 50,000ಗಿಂತ ಹೆಚ್ಚಿಗೆ ಪಾಪ್ಯುಲೇಷನ್. ಆ ಒಂದು ಚಿಕ್ಕ ಪಟ್ಟಣದಲ್ಲಿ 50,000ಗಿಂತ ಹೆಚ್ಚಿಗೆ ಪಾಪ್ಯುಲೇಷನ್ನು. ಆದರೆ 50,000 ಮಂದಿಯಲ್ಲಿ ಒಬ್ಬರ ಬಳಿಗೂ ಅವಳು ಹೋಗಲಿಲ್ಲ. ಅವಳು ಹೋಗಿದ್ದು ಈ ಇಬ್ಬರು ದಂಪತಿಗಳ ಬಳಿಗೆ. ಪಟ್ಟಣ ಕಿಕ್ಕಿರಿದು ತುಂಬಿದೆ. 50,000ಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್ನಿಂದ ಪಟ್ಟಣ ಕಿಕ್ಕಿರಿದು ತುಂಬಿದೆ. ಅವಳ ಮನೆ ಪಕ್ಕದಲ್ಲಿ ಒಂದು ಕುಟುಂಬ ಇದೆ, ಎಡಗಡೆಯಲ್ಲಿ ಇನ್ನೊಂದು ಕುಟುಂಬ ಇದೆ. ಅವಳ ಗಂಡನ ಕಡೆ ಸಂಬಂಧಿಕರುಗಳು ಎಷ್ಟೋ ಜನ ಪಟ್ಟಣದಲ್ಲಿದ್ದಾರೆ. ಅದರೊಳಗೆ ತನ್ನ ಅಪಾಯ ಕಾಲದಲ್ಲಿ, ತನ್ನ ಸಮಯದಲ್ಲಿ ಅವಳಿಗೆ ಯಾವುದೂ ತಲೆಗೆ ಬರ್ತಾ ಇಲ್ಲ. ಅವಳಿಗೆ ತಲೆಗೆ ಬಂದಿದ್ದು ಈ ಇಬ್ಬರು ದಂಪತಿಗಳು ಮಾತ್ರ. 50,000ಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್ ಕಿಕ್ಕಿರಿದು ತುಂಬಿರುವಂಥ ಪಟ್ಟಣದಲ್ಲಿ ಯಾಕೆ ಇವರಿಬ್ಬರ ಬಗ್ಗೆ ಅವಳಿಗೆ ಆಸಕ್ತಿ ಬಂದು, ಅಥವಾ ಅವರಿಬ್ಬರ ಬಗ್ಗೆನೇ ಅವಳಿಗೆ ಬಂದು ನಂಬರ್ 1 ಭರವಸೆ. ಆ 50,000 ಮಂದಿ ಬಗ್ಗೆ ಅವಳಿಗೆ ಪರಿಚಯ ಇಲ್ಲ. ಎಲ್ಲಿವರೆಗೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಪರಿಚಯವನ್ನು ನೀನು ಗಳಿಸಿಕೊಳ್ಳಲ್ವೋ ಅಲ್ಲಿವರೆಗೆ ಆ ಭರವಸೆ ಬರಲ್ಲ. ನಿನಗೆ ಕಷ್ಟದ ಸಮಯದಲ್ಲಿ ಆತನ ಬಳಿಗೆ ಹೋಗ್ಬೇಕನ್ನೋದು ತಿಳಿಯಲ್ಲ. ತಿರುಗಿ ಬ್ಯಾಂಕಿಗೆ ಸಾಲಕ್ಕೆ ಹೋಗ್ತೀಯ, ತಿರುಗಿ ವೈದ್ಯರ ಬಳಿಗೆ ಗೋಳಿಡ್ಲಿಕ್ಕೆ ಹೋಗ್ತೀಯ, ತಿರುಗಿ ಮನುಷ್ಯರ ಪಾದಕ್ಕೆ ಬೀಳ್ಲಿಕ್ಕೆ ಹೋಗ್ತೀಯ. ಯಾಕೆ ಗೊತ್ತಾ? ಯಾಕಂದರೆ ನಿನಗೆ ಆತನ ಮೇಲೆ ಭರವಸೆ ಬರ್ತಾ ಇಲ್ಲ. ಯಾಕೆ ಭರವಸೆ ಬರೋದಕ್ಕೆ ಕಾರಣ? ಅನ್ಯೋನ್ಯತೆ, ಅವನನ್ನು ಅರ್ಥಕೊಳ್ಳೋದು. ಕೀರ್ತನೆಗಳ ಗ್ರಂಥ 20ನೇ ಅಧ್ಯಾಯ 7ನೇ ವಚನ, ಕೆಲವರು ರಥಗಳಲ್ಲಿಯೂ ಕೆಲವರು ಕುದುರೆಗಳಲ್ಲಿ ಭರವಸೆ ಬಿಡುತ್ತಾರೆ, ಆದರೆ ನಾವು ನಮ್ಮ ದೇವರಾದ ಕರ್ತನ ಹೆಸರನ್ನು ಜ್ಞಾಪಕಪಡಿಸಿ ಮಾಡುತ್ತೇವೆ. ಯಾಕೆ? ಇಷ್ಟು ಕಿಕ್ಕಿರಿದು ತುಂಬಿರುವಂಥ ಲೋಕದಲ್ಲಿ ಒಬ್ಬನೇ ನಿನಗೆ ಪರಿಚಯ ಇರಬೇಕು, ಒಬ್ಬನ ಮೇಲೇನೆ ನಿನಗೆ ಭರವಸೆ ಇರಬೇಕು. ಅಯ್ಯ, ಇವತ್ತು ನಂಬಿದಂಥ ಸ್ನೇಹಿತರು ಕೈ ಬಿಡ್ತಾ ಇದ್ದಾರೆ. ಸೇವಕರುಗಳಲ್ಲಿ ಅನ್ಯೋನ್ಯತೆ ಉಳಿತಾ ಇಲ್ಲ. ಯಾರ ಮೇಲೆ ಭರವಸೆ ಇಡ್ತೀಯ? ಯಾಕೆ ಭರವಸೆ ಇಡ್ತೀಯ? ಎಷ್ಟು ಸುಂದರವಾಗಿ ವಾಕ್ಯ ಹೇಳ್ತಾ ಇದ್ದಾರೆ. ಕೆಲವರು ರಥಗಳ ಮೇಲೆ, ಇಷ್ಟು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ, ಇದು ಬ್ಯಾಂಕಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಅಯ್ಯ ನಿನಗೆ. ಕೆಲವರಿಗೆ ಮನೆಗಳಲ್ಲಿ ಸ್ವಂತ ಶಕ್ತಿಯಲ್ಲಿ ಇವತ್ತು ನೀವು ಕೂತಿರುವಂಥ ಸ್ಥಳವನ್ನು ನೋಡು, ಆ 4 ಗೋಡೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಪರಿಸ್ಥಿತಿ ಸರಿಯಾಗಿಲ್ಲ ಪರಿಸ್ಥಿತಿ. ಕೆಲವರಿಗೆ ರಥಗಳಲ್ಲಿಯೂ ಕೆಲವರು ಕುದುರೆಗಳಲ್ಲಿಯೂ ಭರವಸೆ ಬಿಡುತ್ತಾರೆ. ಅವ್ರಿಗೆ ತಾವು ಕಟ್ಟಿದಂಥ ರಥದಲ್ಲಿ ಅಷ್ಟು ಭರವಸೆ ಅವರಿಗೆ. ತಾವು ಸಾಕಿ ಸದೃಢವಾಗಿ ಬೆಳೆಸಿದಂಥ ಕುದುರೆಗಳಲ್ಲಿ ಒಂದು ಸಿಕ್ಕ ವೈರಸ್ ಆ ಕುದುರೆಗಳನ್ನು ಖಾಲಿ ಮಾಡಿಬಿಡ್ತದೆ. ಇವತ್ತು ಮನುಷ್ಯರನ್ನೇ ಬಿಡ್ತಾ ಇಲ್ಲ. ನಂಬರ್ 1, ಅವಳಿಗೆ 50,000 ಜನರ ಪರಿಚಯ ಇರಲಿಲ್ಲ. ಆ ಪಟ್ಟಣದಲ್ಲಿ ಅವಳಿಗೆ ಆ ಇಬ್ಬರೇ ಪರಿಚಯ ಇರೋದು. ನಂಬರ್ 2, ಅವಳ ಜೊತೆಗೆ ಎಷ್ಟು ಸಮಯ ಕಳೆದಿದ್ಲಂದರೆ ಅವರ ಮೇಲೆ ಅವಳಿಗೆ ಈಗ ಭರವಸೆ ಸದೃಢವಾಗಿ ಮೂಡಿದೆ. 3ನೇದಾಗಿ, ಅವಳಿಗೆ ಚೆನ್ನಾಗಿ ಗೊತ್ತು, ನನಗೆ ಸಹಾಯ ಮಾಡೋಷ್ಟು ಕ್ಷಮತೆ, ಶಕ್ತಿ, ದುಡ್ಡು ಇವರಲ್ಲಿ ಇದೆ, ಮಾಡಲಿಕ್ಕೆ ಬೇಕಾಗಿರುವಂಥ ಹೃದಯ ಇವರಲ್ಲಿ ಇದೆ, ನನ್ನ ತಂದೆ ತಾಯಿಗಳಿಗೆ ಮನೆಗೆ ಮುಟ್ಟಿಸುವಂಥ ಧೈರ್ಯ, ಬಲ, ಮನಸ್ಸು, ನನ್ನ ಪರವಾಗಿ ಪ್ರೀತಿ ಇವರಲ್ಲಿದೆ ಅಂತ ಭರವಸೆ ಇದೆ. ನೆನಪು ಮಾಡಿಕೊಡ್ತಾ ಇದ್ದೀನಿ. ಕೆಂಪು ಸಮುದ್ರವನ್ನು ಇಬ್ಬಾಗೆ ಮಾಡಿದಂಥ ರಕ್ಷಕನನ್ನು ನೆನಪು ಮಾಡಿಕೊಡ್ತಾ ಇದ್ದೀನಿ. ತಾನೇ ತಪ್ಪು ಮಾಡಿ ಸಂಸೋನನು ಬಿದ್ದು ಹೋಗಿ 2 ಕಣ್ಣುಗಳನ್ನು ಕಳೆದುಕೊಂಡಿದ್ರೂ ಸಹ ತಿರುಗಿ ಅಭಿಷೇಕದ ಕೂದಲುಗಳು ಬೆಳೆಯುವಾಗ ಕೊನೆಯ ಪ್ರಾರ್ಥನೆಗೆ ಮನಕರಿಗಿ ಉತ್ತರಿಸಿ ಆತನ ಮರಣದಲ್ಲಿ ಆತನು ಕೊಂದಷ್ಟು ಫಿಲಿಸ್ಟಿಯರನ್ನು ತನ್ನ ಜೀವಮಾನದಲ್ಲಿಯೇ ಕೊಲ್ಲಲಿಲ್ಲ ಅನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿಕೊಳ್ಳುವಂಥ ಮರಣವನ್ನು ಅವನಿಗೆ ಕೊಡುವಂಥ ಕ್ಷಮತೆ ಅವನಿಗಿತ್ತು, ಆತನಿಗಿದೆ, ಕರ್ತನಿಗಿದೆ. ಅದನ್ನು ಜ್ಞಾಪಕ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಇವಳಿಗೆ ಚೆನ್ನಾಗಿ ಗೊತ್ತಿತ್ತು, ಇವರ ಆಶ್ರಯದಲ್ಲಿ ಹೋದರೆ ನನಗೆ ಖಂಡಿತವಾಗಿ ಸುರಕ್ಷತೆ ಇದೆ, ನನ್ನ ತಂದೆ ತಾಯಿಗಳ ಮನೆಗೆ ಮುಟ್ಟಿಸ್ತಾರೆ ಅನ್ನೋಂಥ ಭರವಸೆ ಒಳಗಿದೆ. ಆದರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಯೆರೆಮೀಯನು, ಇವತ್ತು ಕತ್ತೆಗೆ ತನ್ನ ಯಜಮಾನನ ಪರಿಚಯ ಉಂಟು, ಎತ್ತಿಗೆ ತನ್ನ ಗೋದಲಿ ಎಲ್ಲಿ ಉಂಟು ಎಂಬುದಾಗಿ ಗೊತ್ತು. ಆದರೆ ದೇವರ ಯೆಶಾಯ 1ನೇ ಅಧ್ಯಾಯದ 3ನೇ ವಚನ ನೋಡಿ ಏನು ಹೇಳ್ತದೆ. ಯೆಶಾಯ 1:3, ಎತ್ತು ಯಜಮಾನನನ್ನು, ಬಾಯಿ ಇಲ್ಲದ ಪ್ರಾಣಿ, ಹೊಡೆಯುವಂಥ ಯಜಮಾನ ಬಾರ್ಕೋಲ್ನಿಂದ ಹೊಡಿತಾನೆ. ಕತ್ತೆ ಒಡೆಯನ ಕೊಟ್ಟಿಗೆ ಗೋದಲಿಯನ್ನು ತಿಳಿದಿರುವವು, ಹೊರಬಾರದಂಥ ಹೊರೆಯನ್ನು ಅದ್ರ ಮೇಲೆ ಹೊರಿಸ್ತಾನೆ. ಅಷ್ಟು ಕ್ರೂರವಾಗಿ ನಡೆಸಿಕೊಳ್ಳುವಂಥ ಆ ಮನುಷ್ಯನ ಮೇಲೆ ಯಜಮಾನನನ್ನು ಗುರುತಿಸ್ತವೆ.
ಪರಿಚಯ ಹೊಕ್ಕಿದೆ. ಅವನು ಅದ್ರ ಮೇಲೆ ಅಷ್ಟು ಹೇರಿದರೂ ಸಹ ಅವನ ಮೇಲೆ ಎಷ್ಟು ಭರವಸೆ ಇಟ್ಟಿವೆ. ಅವುಗಳನ್ನು ನೀವು ಕತ್ತೆ ಬಿಚ್ಚಿಬಿಟ್ರೆ ತಲೆ ಕೆಳ ಹಾಕ್ಕೊಂಡು ನೇರವಾಗಿ ಅವನು ಹೊಡೆದನ್ನು ನೆನಪಿಸ್ಕೊಳ್ಳಲ್ಲ. ಅಯ್ಯ, ದೇವರು ತನ್ನ ಮಗನನ್ನು ಶಿಕ್ಷಿಸುವಂತೆ ನಿಮ್ಮನ್ನು ಶಿಕ್ಷಿಸುವುದಾದರೆ ನಿಮ್ಮ ಒಳತಿಗೆ ಶಿಕ್ಷಿಸ್ತಾನೆ, ಅದಕ್ಕೋಸ್ಕರ ಅವನಿಂದ ದೂರ ಹೋಗ್ಬಿಡೋದ. ಕತ್ತೆ ಮೇಲೆ ಹೊರಬಾರದ ಹೊರೆಯನ್ನು ಹೊರಿಸ್ತಾರೆ, ಆದರೂ ಸಹ ಬೇರೆಯವನ ಮನೆಗೆ ಹೋಗಲ್ಲ, ಓಡಿ ಹೋಗಲ್ಲ. ಅದನ್ನು ಬಿಚ್ಚಿದ್ರೆ ನೇರವಾಗಿ ತಲೆ ಕೆಳಗೆ ಮಾಡ್ಕೊಂಡು ಯಜಮಾನನ ಮನೆಗೆ ಹೋಗ್ತದೆ. ಅದು ಪ್ರೀತಿಯಲ್ಲ, ಮಮತೆಯಲ್ಲ, ಒಂದು ಪ್ರಾಣಿಯಲ್ಲಿ ಅಷ್ಟು ಭರವಸೆ. ನಿನ್ನನ್ನು ಸಾಕಿದಂಥವ್ನು ನಿನ್ನ ಮೇಲೆ ಕೈ ಮಾಡಲಿಲ್ಲ, ನಿನ್ನನ್ನು ಹೊಡಿಲಿಲ್ಲ, ನಿನ್ನನ್ನು ಬಡಿಲಿಲ್ಲ, ನಿನ್ನ ಶಿಕ್ಷಿಸಲಿಲ್ಲ. ನೀನು ಅವನನ್ನು ಇಷ್ಟು ಪ್ರೀತಿಯಾಗಿ ನಿನ್ನನ್ನು ನೋಡ್ಕೊಳ್ಲಿಕ್ಕೆ ಹೋದ್ರು ಮೇಲೆ ನನ್ನ ಮಗನನ್ನು ನಿನಗೋಸ್ಕರ ಕೊಟ್ಟ. ಇಷ್ಟೆಲ್ಲ ಮಾಡಿದ್ರು ದಿನಕ್ಕೆ ಎಷ್ಟು ಸಾರಿ ನಾವು ಬೀಳ್ತಾ ಇದ್ದೀವಿ. ಅಷ್ಟು ಬಿದ್ದರೂ ಸಹ ನಮ್ಮ ಯೋಗ್ಯಕ್ಕೆ ತಕ್ಕಂಗೆ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಬೀಳುವಿಕೆಗೆ ತಕ್ಕಂಗೆ ನಮ್ಮನ್ನು ಬಡಿಲಿಲ್ಲ ಅಂದಮೇಲೆ ನಮಗೆ ಎಷ್ಟು ಭರವಸೆ ಇರಬಾರ್ದು ಅವನ ಮೇಲೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ. ನನ್ನ ಪ್ರಜೆ ಆಲೋಚಿಸುವುದಿಲ್ಲ. ಯಾಕೆ ನನ್ನ ಪ್ರಜೆ ಆಲೋಚಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ದೇವರು? ಆಲೋಚಿಸುವುದಿಲ್ಲ ಅಂದರೆ ನನ್ನ ಜನರು ನನ್ನ ಚರಿತ್ರೆಯ ಮೇಲೆ, ನನ್ನ ಕ್ಯಾರೆಕ್ಟರ್ ಮೇಲೆ ಧ್ಯಾನಿಸೋದಿಲ್ಲ. ನನ್ನ ಮಮತೆ ಎಂಥದ್ದೆನ್ನೋದನ್ನು ಸ್ವಲ್ಪ ಕೂತ್ಕೊಂಡು ಅದ್ರ ಬಗ್ಗೆ ಧ್ಯಾನಿಸೋದಿಲ್ಲ. ನನ್ನ ವಾಕ್ಯವನ್ನು ಓದಿ ನನ್ನ ಬಗ್ಗೆ ತಿಳಿದುಕೊಳ್ಳೋದ್ರ ಬಗ್ಗೆ ಸ್ವಲ್ಪ ನೀನೇನಾದರೂ ಸ್ವಲ್ಪ ಕೂತ್ಕೊಂಡು ಆತನ ವಾಕ್ಯವನ್ನು ಓದಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆಲ್ಲ, ಹಿಂಗೆ ಭರವಸೆ ಬೆಳೀಲಿಕ್ಕೆ ಪ್ರಾರಂಭವಾಗುತ್ತೆ. ನನ್ನ ಎಡಗಡೆಯಲ್ಲಿ 1000 ಜನರು, ನನ್ನ ಪಕ್ಕದಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನನಗೇನು ತಟ್ಟದು ಎಂಬಂಥ ವಾಕ್ಯ, ನಿನಗೇನು ತಟ್ಟದು ಎಂಬಂಥ ವಾಕ್ಯ ಸತ್ಯ, ಹಕೀಕತ್, ಸತ್ಯ ಆಗಿ ನಿನ್ನ ಜೀವನದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ? ಆ ಭರವಸೆಯನ್ನು ಆತನ ಮೇಲೆ ನೀನು ಬೆಳೆಸ್ಕೊಂಡಿದ್ದೀಯಾ. ನಂಬಿಕೆಗೆ ತಿರುವು ಕೊಡಿ. ನಂಬಿಕೆ ಅಂದರೆ ಐ ಬಿಲೀವ್ ದಿಸ್ ಸಿಕ್ನೆಸ್ ಇಸ್ ನಾಟ್ ಗೋಯಿಂಗ್ ಟು ಟ್ರಸ್ಟ್ ಮೀ, ದಿಸ್ ಇಸ್ ನಾಟ್ ದ ಫೇತ್. ನಾನು ನಂಬ್ತೇನೆ ಈ ರೋಗವು ನನ್ನನ್ನು ಮುಟ್ಟೋದಿಲ್ಲ ಎಂಬುದಾಗಿ ನಾನು ನಂಬ್ತೇನೆ. ತಪ್ಪು ನಂಬಿಕೆ. ಏನು ಹೇಳಬೇಕು ಗೊತ್ತಾ? ನಾನು ನನ್ನ ಯಜಮಾನನಲ್ಲಿ ನನಗೆ ಭರವಸೆ ಇದೆ, ಈ ರೋಗವು ನನ್ನ ಹತ್ತಿರಕ್ಕೆ ಬರದಂತೆ ನನಗೆ ಖೇಡ್ಯವು ಗುರಾಣಿ ಆಗಿ ಆತ ನನ್ನನ್ನು ಅಪ್ಪಿಕೊಳ್ತಾನೆ. ಆ ರೋಗ ನನ್ನ ಮುಟ್ಟಬೇಕಾದ್ರೆ ಆತನ ಮೂಲಕ ಹಾದು ಬರಬೇಕು, ಅದು ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನಂಬಿಕೆ ಅಂತಾರೆ ಹೊರತು ಐ ಬಿಲೀವ್ ಇನ್ ಜೀಸಸ್ ನೇಮ್ ಇಟ್ ಶಾಲ್ ನಾಟ್ ಟ್ರಸ್ಟ್ ಮೀ. ಬಿಲೀವ್ ಇನ್ ವಾಟ್? ಇನ್ ಯುವರ್ ಕನ್ಫೆಷನ್. ಎದ್ರಲ್ಲಿ ನಂಬಿಕೆ ಇಡ್ತಾ ಇದೆಯಾ? ನಿನ್ನ ಅರಿವಿಕೆಯಲ್ಲಿ, ನಿನ್ನ ಕನ್ಫೆಷನಲ್ಲಿ ನಿನ್ನ ನಂಬಿಕೆಯಾ? ಅಯ್ಯ, ಸರಿಪಡಿಸ್ಕೊಳ್ಳೋಣ. ಸ್ವಲ್ಪ ಇರಬೇಕಾದದ್ದೇನೆಂದರೆ ನನ್ನ ಯಜಮಾನನಲ್ಲಿ. ಆ ಕತ್ತೆಗೆ ಹೇಳಿ, ಲೇ ನಿನ್ನ ಹೊಡೆದವನೇ ನಿನಗೆ. ಆ ಕತ್ತೆ ಹೇಳುತ್ತೆ, ಹೊಡೆದ್ರು ರಾತ್ರಿ ಊಟ ಕೊಟ್ಟನಲ್ಲ, ನನಗೆ ಬೇರೆಯವ್ರ ಮನೆ ಬೇಡ. ಅದು ನಂಬಿಕೆ. ಆ ಎತ್ತಿಗೆ ಹೇಳಿ, ಲೇ ಹೊಲದಲ್ಲಿ ಇಡೀ ದಿನ ನಿನ್ನನ್ನು ಬಿಸಿಲಲ್ಲಿ ತೊಳೆದ ಕೆಲಸಕ್ಕೆ ಹಚ್ಚವನೇ, ರಾತ್ರಿ ಮನೆ ಬರುವಾಗ ನೀನು ಸ್ವಲ್ಪ ಆ ಕಡೆ ಹೊಡೆದಕ್ಕೆ ನೀನು ಬಡ್ದವನೇ ಅಂತ ಹೇಳಿ ಆ ಎತ್ತಿಗೆ, ಬಹುಶಃ ಆ ಎತ್ತಿಗೆ ಮಾತು ಬಂದರೆ ಅದು ಹೇಳುತ್ತೆ, ಅವನು ಏನೇ ಆದರೂ ನನ್ನ ಯಜಮಾನ, ನನಗೆ ಬಡಿದ್ರೂ ಸಹ ರಾತ್ರಿ ಊಟ ಕೊಡೋನು ಅವನೇ, ಗಾಯಕ್ಕೆ ಎಣ್ಣೆಯನ್ನು ಹಚ್ಚೋನು ಅವನೇ, ನಾನು ಅವನು ಬಿಟ್ಟೋಗಲ್ಲ. ಆದರೆ ನಿನ್ನ ಯಜಮಾನ ಹೊಡೆಯೋದಲ್ಲ, ನಿನಗೋಸ್ಕರ ಹೊಡಿಸ್ಕೊಂಡ, ನಿನ್ನನ್ನು ಬಡಿಯೋದಲ್ಲ, ನಿನಗೋಸ್ಕರ ಮೊಳೆಗಳನ್ನು ಬಡಿಸ್ಕೊಂಡ. ಅಂಥವನ ಮೇಲೆ ಭರವಸೆ ಇರಲಿ. ನಾನು ಹೇಳ್ತಾ ಇದ್ದೀನಿ, ಇಂಥ ಹೊರಗಡೆ ಇಂಥ ಕಠಿಣ ಪರಿಸ್ಥಿತಿ ನಡೀತಾ ಇದೆ. ಯಾರ್ಯಾರು 21 ದಿನ ಆತನ ಯೆಹೋವನ ಶರಣ್ ಹೋಗಿದ್ದಾರೋ, ಆತನ ರಹಸ್ಯ ಸ್ಥಾನದಲ್ಲಿ ಪ್ರವೇಶಿಸಿದ್ದಿರೋ, ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ, ವಾಕ್ಯ ಧ್ಯಾನದಲ್ಲಿ, ಅದರ ಒಂದು ಚಿಕ್ಕ ಕುತ್ತು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ಆದರೆ ಇಂಥ ಕಠಿಣ ದಿನದಲ್ಲಿ ಅಸಡ್ಡೆ ಮಾಡಿಕೊಂಡು ಟಿವಿ, ಚೆಸ್ಸು, ಕ್ಯಾರಮ್ ಬೋರ್ಡು, ಕ್ರಿಕೆಟ್ ಅಂತ ತಿರುಗಾಡ್ತಾ ಇದ್ದೀರಲ್ಲ, ನಾನು ನಿಮಗೆ ಹೇಳ್ತೀನಿ, ಎಚ್ಚರವಾಗಿರ್ರಿ. ಯಾಕಂದರೆ ಇದಕ್ಕಿಂತಲೂ ಕಠಿಣ ಪರಿಸ್ಥಿತಿಯನ್ನು ತಂದು ದೇವರು ನಮ್ಮನ್ನು ಬೊಗ್ಗಿಸ್ಲಿಕ್ಕಾಗುವಂತೆ ಮಾಡೋದು ಬೇಡ. ಇನ್ನೊಂದು ವಾಕ್ಯವನ್ನು ಪುನರಾವರ್ತಿಸ್ತೀನಿ, ಕೇಳಿ. ಕೀರ್ತನೆ 32ನೇ ಅಧ್ಯಾಯ, ಕೀರ್ತನೆ 32ನೇ ಅಧ್ಯಾಯ 8 ಮತ್ತು 9ನೇ ವಚನ. ಕೀರ್ತನೆ 32, 8, 9. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು ಅನ್ನುತ್ತಾನಲ್ಲ. ಆದುದರಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಕತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. ಅವನ್ನ ತಿರುಗಬೇಕಂದ್ರೆ ಕಡಿವಾಣ ಹಾಕಲೇಬೇಕು, ನೋವಾಗಲೇಬೇಕು, ಅವಕ್ಕೆ
ನೋಡಿ, ದಯವಿಟ್ಟು ಇಂಥ ಪರಿಸ್ಥಿತಿ, ಇಂಥ ಹೊರಗಡೆ ಇಷ್ಟು ಸಿಚುವೇಶನ್ ಬಂದಿದೆ, ಆದರೆ ನಾನು ನಿಮಗೆ ಹೇಳ್ತೀನಿ, ಯೆಹೋವನಿಗೆ ತನ್ನ ಸ್ವಾಸ್ಥ್ಯ ಯಾವುದೆಂಬುದಾಗಿ ಚೆನ್ನಾಗಿ ಗೊತ್ತು. ನೀನು ಯೆಹೋವನ ಸ್ವಾಸ್ಥ್ಯವೋ, ಇದನ್ನು ಹೇಳುವಾಗ ನನಗೆ ಅಭಿಷೇಕದ ಅನುಭವ ಆಗ್ತದೆ. ಯಾರಾದರೂ ನಿಮ್ಮ ನೋಡ್ತಾ ಇರೋರು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಾನು ಯೆಹೋವನ ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದರೆ ಗೊತ್ತಾ? ಆಸ್ತಿ. ದೇವದೂತರನ್ನ ಬದಿಗಿಟ್ಟುಬಿಟ್ಟು ನಿನ್ನನ್ನು ತನ್ನ ಸ್ವಾಸ್ಥ್ಯವನ್ನಾಗಿಸಿಕೊಂಡಿದ್ದಾನೆ. ಒಬ್ಬ ದೇವದೂತನಿಗಾದರೂ ನನ್ನ ಕಣ್ಣುಗುಡ್ಡಿ ಅಂತ ಕರೀಲಿಲ್ಲ, ನಿನ್ನನ್ನು ನನ್ನ ಕಣ್ಣುಗುಡ್ಡಿ ಅಂತ ಕಾಯ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. ಒಬ್ಬ ಕೆರೂಬಿಯನಿಗಾದರೂ ನಿನ್ನನ್ನು ಅಂಗೈಲಿ ಚಿತ್ರಿಸ್ಕೊಂಡಿದ್ದೀನಿ ಅಂತ ಹೇಳದೇ ಇಲ್ಲ ಆತ. ಆದರೆ ನಿನಗೂ ನನಗೂ, ಮನುಷ್ಯರಾದ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂಥ ನಿನಗೂ ನನಗೂ ನಿನ್ನನ್ನು ನನ್ನ ಅಂಗೈಯಲ್ಲಿ ಸೃಷ್ಟಿಸ್ಕೊಂಡಿದ್ದೀನಿ ಎಂದಾಗ ಕೆತ್ಕೊಂಡಿದ್ದೀನಿ, ನಿನ್ನ ಅಂಗೈಯಲ್ಲಿ ಸೃಷ್ಟಿಸ್ಕೊಂಡಿದ್ದೀನಿ ಎಂದಾಗ ಹೇಳ್ತಾ ಇದ್ದಾನೆ. ಅಯ್ಯ, ಇದಕ್ಕಿಂತ ಇನ್ನೂ ಏನು ಭರವಸೆ ಕೊಡ್ಬೇಕು ನಿನಗೆ ಆತ? ಭರವಸೆ ಇರಲಿ ಅವನಿಗೆ. ನೀನು ಕುಡಿಯುವಂಥ ನೀರನ್ನು ಗುಣಪಡಿಸುವ ಆತನು ಆತ. ನೀನು ವಾಸಿಸುವಂಥ ಮನೆಯಲ್ಲಿ ಗುಣಪಡಿಸುವಂಥ ಆತನು ಆತ. ಅ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಅ ಪರ್ಸನ್. ಒಬ್ಬ ವ್ಯಕ್ತಿಯಲ್ಲಿಡಬೇಕಾದಂಥ ಸಂಪೂರ್ಣವಾದ ಭರವಸೆ. ಒಬ್ಬ ವ್ಯಕ್ತಿ ಅವನ ವಾಗ್ದಾನಗಳಿಂದ ಬದಲಾಯಿಸಲಿಕ್ಕೆ, ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ನೀನು ಅವನ ಮೇಲೆ ನಂಬೋದಾಗಿದ್ದರೆ ಆತನ ವಾಗ್ದಾನಗಳನ್ನು ನಂಬ್ತೀಯ. ಇನ್ನೊಂದು ಘಟನೆಯನ್ನು ಹೇಳ್ಕೊಳ್ತೀನಿ ಕೇಳಿ. ನನ್ನ ತಂದೆ ಎಲ್ರಿಗೂ ಆಶೀರ್ವಾದ ಆಗ್ತಾಯಿದೆ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ, ರವಿವಾರ, ಎಲ್ಲ ನಿಶ್ಚಿಂತೆಯಿಂದ ಕೂತ್ಕೊಳ್ಳಿ. ದೇವರು ನಿಮ್ಮನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಿಮ್ಮನ್ನು ಅಭಿಷೇಕಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ಮೃದುವಾಗಿ ನಿಮ್ಮ ಕಿವಿಗಳಲ್ಲಿ ಮಾತಾಡ್ತಾ ಇದ್ದಾನೆ. ಈ 21 ದಿನದಲ್ಲಿ ನೀನು ಯೋಚಿಸುವ ರೀತಿ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ಮನೆಗಳಲ್ಲಿ ಉಜ್ಜೀವನದ ಬೆಂಕಿ ಹೊತ್ತಿಕೊಳ್ಳೋ ಲೆಕ್ಕ ಇದೆ. ನೆನಪಿರಲಿ, ಈ ವಿಷಯ ನೆನಪಿರಲಿ, ಮರಣದ ದೂತನು ಐಗುಪ್ತದಲ್ಲಿ ಹಾದು ಹೋಗುವಾಗ ದೇವರು ಅವರಿಗೆ ಮಾಡಿದಂಥ ಒಂದು ವಾಗ್ದಾನ, ಕೊಟ್ಟಂಥ ಒಂದು ಷರತ್ತೇನಂತಂದರೆ, ಯಾರೂ ಮನೆಯಿಂದ ಆಚೆ ಬರಕೂಡದು. ನಿಮ್ಮ ಮನೆಯ ಹೊಸ್ತಿಲೆಗೆ, ಮೇಲ್ಪಟ್ಟಿಗೆ ಕುರಿಮರಿಯ ರಕ್ತವನ್ನು, ಯಜ್ಞವಾದ ಕುರಿಮರಿಯ ರಕ್ತವನ್ನು ಹಚ್ಚಿರಬೇಕು. ಇಷ್ಟು 1000 ವರ್ಷಗಳಾದ ನಂತರ 21 ದಿನ ಆ ರೀತಿಯ ಅನುಭವ ನಮಗೂ, ಅವ್ರಿಗೆ ಬರೀ ಒಂದು ರಾತ್ರಿ ಅದಾಯಿತು. ಹೊರಗಡೆ ಮರಣದ ದೂತ ತಿರುಗ್ತಾ ಇದ್ದಾನಯ್ಯ. ಜನ ಭಯ ಬೀಳ್ತಾ ಇದ್ದಾರೆ, ಸತ್ತು ಬೀಳ್ತಾ ಇದ್ದಾರೆ, ದೇಶಗಳು ಸತ್ತು ಬೀಳ್ತಾ ಇದೆ. ನ್ಯೂಕ್ಲಿಯರ್ ಟೆಕ್ನಾಲಜಿ ಎಲ್ಲೋಯ್ತು? ಅಟೋಮಿಕ್ ಟೆಕ್ನಾಲಜಿ ಎಲ್ಲೋಯ್ತು? ಬ್ಯಾಂಕಿಂಗ್ ವಿಸ್ಡಮ್ ಎಲ್ಲೋಯ್ತು? ಎಲ್ಲ ಶೂನ್ಯ. ಕೀರ್ತನೆಗಾರನು ಬರಿತಾನೆ, ಯೆಹೋವನು ಮನುಷ್ಯರನ್ನು ನೋಡಿ ನಗ್ತಾನಂತೆ. ಎಷ್ಟು ಕೊಚ್ಕೊಳ್ತಾರೆ ಇವರಂತ. ನೀನೇ ವಿಚಾರ ಮಾಡ್ಕೊಂಡು ನೋಡ್ಕೊ. ದಯವಿಟ್ಟು ಹೊರಗಡೆ ಹೋಗಬೇಡ, ಒಳಗಡೆ ಮಲಗಬೇಡ, ಒಳಗಡೆ ಇಂಟರ್ನೆಟ್ ಆನ್ ಬೇಡ, ಪಿಕ್ಚರ್ ನೋಡ್ತಾ ಕೂತ್ಕೊಳ್ಬೇಡ. ಇನ್ನೂ 4 ದೇವ ಹೋಗಿ ಎಲ್ಲಾದರೂ ಹೊತ್ತಿಗಿತ್ತು. ಮೊಣಕಾಲೂರಿ ಪ್ರಾರ್ಥಿಸು. ಚೆನ್ನಾಗಿ ಊಟ ಮಾಡು, ಆರೋಗ್ಯಕರವಾದದನ್ನು ಊಟ ಮಾಡು. ಮೊಣಕಾಲೂರು. ಜೀವನದಲ್ಲಿ ಹಿಂಗೆ ತಿರುಗೊಮ್ಮೆ ನಿನಗೆ ಗೌರ್ಮೆಂಟ್ನವರು ಈ ರೀತಿ ಬಿಡುಗಡೆ ಕೊಟ್ಟು ಮನೆಯಲ್ಲಿ ಇರಿಸಿ ಪ್ರಾರ್ಥನೆಗೆ ಫ್ರೀಡಮ್ ಕೊಡ್ತಾರೆ ಅಂತ ನನಗೆ ಅನಿಸಲ್ಲ. ಬಂದಿರೋ ಸುವರ್ಣಕಾಶನ ಉಪಯೋಗಿಸ್ಕೋ ದಯವಿಟ್ಟು. ಕಷ್ಟನ, ಊಟಕ್ಕಿಲ್ವ, ಕಾಲ್ ಮಾಡಿ, ನಮಗೆ ಹೆಂಗೋ ಮಾಡಿ ಮುಟ್ಟಿಸ್ತೀವಿ. ನಿಮ್ಮ ಪಕ್ಕದಲ್ಲಿ ಸಭೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಬಡ ಕುಟುಂಬಗಳು ಕಷ್ಟಪಡ್ತಾ ಇದ್ದೇವೆ, ಸುಮ್ಮನೆ ಕೂತ್ಕೊಳ್ಬೇಡಿ. ನಮ್ಮ ಶೆಪರ್ಡ್ಸ್ಗಳಿಗೆ, ಏರಿಯಾ ಶೆಪರ್ಡ್ಸ್ಗಳಿಗೆ ಯಾರಿಲ್ಲ ಅಂದರೆ ನನಗೆ ತಿಳಿಸಿ, ನೇರವಾಗಿ ಸಹಾಯ ಕಳಿಸ್ತೀವಿ. ಪ್ರಾರ್ಥನೆ ಮಾಡಿ. ನಾವು ಉಪವಾಸ ಬಿದ್ದು ನೀವು ಊಟಕ್ಕಿಲ್ಲ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವು ಊಟಕ್ಕೆ ಕಳಿಸ್ತೀವಿ, ಸಹಾಯ ಮಾಡ್ತೀವಿ. ನಮ್ಮ ಮನೆಯಲ್ಲಿಯೂ ಸಹ ಹೆಚ್ಚು ಕಡಿಮೆ ಉತ್ತಮ ರೇಷನನ್ನು ಶೇಖರಿಸಿಟ್ಟಿದ್ವಿ. ನಾವು ತಿಂದು ತೆಗಲಿಕ್ಕಲ್ಲ. ಸಭೆಯಲ್ಲಿ ಯಾರಿಗಾದ್ರೂ ಕೊರತೆ ಆದರೆ ಬೇಗನೆ ಮುಟ್ಸೋಣ ಅಂತ. ಈಗಾಗಲೇ ಅನೇಕರಿಗೆ ನಾವು ಪಾಸ್ಟರ್ ಪ್ರಕಾಶ್ ಅವರು ಸ್ಯಾಮ್ಸನ್ ಮುಟ್ಸಿದ್ದಾರೆ, ಕೊಟ್ಟು ಕಳಿಸಿದ್ದೀವಿ. ನಿಮಗೆ ಕಡಿಮೆ ಇದ್ರೆ ಇನ್ನೂ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಆದರೆ ಒಂದು ಸೋತೋಗೋದು ಬೇಡ, 2 ಪ್ರಾರ್ಥನೆ ಬಿಡೋದು ಬೇಡ, 3ನೇದು ಆತನ ಮೇಲಿನ ಭರವಸೆಯನ್ನು, ಹೊರಗಿನ ನ್ಯೂಸ್ ಕೇಳಿ ಕಳ್ಕೊಳ್ಳೋದು ಬೇಡ. ಆದರೆ ಆತನ ವಾಕ್ಯವನ್ನು ಕೇಳಿ ಇನ್ನೂ ಭರವಸೆಯನ್ನು ಬೆಳೆಸ್ಕೊಳ್ಳೋಣ. ನೆನಪಿರಲಿ, ಆ ಮರಣದ ದೂತನು ಹಾದು ಹೋಗುವಾಗ ಅಲ್ಲಿ ಬದುಕಿರೋರು ಇಸ್ರಾಯೇಲರು ಮಾತ್ರ. ಐಗುಪ್ತರಲ್ಲಿ ಚೊಚ್ಚಲು ಒಂದು ಬದುಕಿರಲಿಲ್ಲ. ತಿರುಗೊಮ್ಮೆ ಮರಣದ ದೂತನು ಭೂಮಿ ಮೇಲೆ ಇಳಿದು ಬಂದಿದ್ದಾನೆ. ತಿರುಗೊಮ್ಮೆ ಪಸ್ಕ ಹಬ್ಬದ ಕುರಿಮರಿಯಾದಂಥ ಯೇಸುವಿನ ರಕ್ತ ಆತನ ಮಕ್ಕಳ ಮನೆಯ ಹೊಸ್ತಿಲುಗಳಿಗೆ ಹಚ್ಚಲ್ಪಟ್ಟಿದೆ. ತಿರುಗೊಮ್ಮೆ ಪಸ್ಕ ಹಬ್ಬದ ಜ್ಞಾಪಕ ಉಂಟಾಗ್ತಾ ಇದೆ. ತಿರುಗೊಮ್ಮೆ ಯೇಸುವಿನ ಮರಣದ ಜ್ಞಾಪಕ ಮಾಡಿಕೊಳ್ಳಿ. ಕುಟುಂಬವಾಗಿ ಕೂಡಿಕೊಂಡು ರೊಟ್ಟಿಯನ್ನು ಮುರಿದು ದ್ರಾಕ್ಷಾರಸವನ್ನು ಸೇವಿಸಿ ನಿಮ್ಮ ಮನೆಗಳಲ್ಲಿ ಪಸ್ಕವನ್ನು ಆಚರಿಸಿ.
ಆದರೆ ಆಚೆ ಹೋಗಲಿಕ್ಕೆ ತವಕ ಪಡಬೇಡಿ, ಮರಣದ ದೂತನು ತಿರುಗ್ತಾ ಇದ್ದಾನೆ. ನಾನು ಒಂದು ಚಿಕ್ಕವನಾಗಿ ನಾನು BCom ಕೊನೆಯ ವರ್ಷ ಓದ್ತಾ ಇದ್ದೆ. ನಮ್ಮ ತಂದೆ, ನಾನು ಚಿಕ್ಕಂದಿನಿಂದಲೇ ತುಂಬ ಆಲ್ಕಹಾಲಿಕ್, ಅನೇಕ ಸಾರಿ ಇದನ್ನು ಹಂಚ್ಕೊಂಡಿದ್ದೀನಿ, ತಿರುಗೊಮ್ಮೆ ಹಂಚ್ಕೊಳ್ತೀನಿ. ಯಾಕೆಂದರೆ ಯೆಹೋವನ ಮೇಲಿನ ಭರವಸೆ ಬಗ್ಗೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಏನಾಯ್ತು ಅಂದರೆ, ನಾನು BCom ಕೊನೆಯ ವರ್ಷದಲ್ಲಿದ್ದಾಗ ನಾನಿನ್ನು ಸೇವೆಗೋಸ್ಕರ ಬೈಬಲ್ ಸ್ಕೂಲ್ಗೆ ಹೋಗ್ಬೇಕನ್ನೋ ಸಮಯದಲ್ಲಿ ತಂದೆ ಕೊಲ್ಯಾಪ್ಸ್ ಆಗಿಬಿಟ್ರು. ಡಾಕ್ಟ್ರ್ ಹೇಳಿದ್ರು, ಇನ್ನು ಈತ ಬದುಕೋದು ಕಷ್ಟ ಇದೆ. ಡಾಕ್ಟ್ರ್ ಹೇಳಿದ್ರು ಲಿವರ್ ತುಂಬಾ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ದಿನಗಳಲ್ಲಿ ಬೆಂಗಳೂರು ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಮಾತ್ರ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಇದ್ದರು. ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದ್ರು, ಒಂದು ಅಥವಾ ಎರಡು ಟೆಕ್ನಾಲಜಿ ಇದೆ, ಸ್ಟಂಟ್ಸ್ ಹಾಕಬೇಕು, ಅಂದರೆ ಒಂದು ಮೆಶ್ ಹಾಕಿ ಲಿವರು ಪುಡಿ ಆಗಿರೋದನ್ನು ಹಾದು ಹೋಗೋಂಥ ಹಾಗೆ ಕಾಯ್ದಿಟ್ಕೊಳ್ಳೋದು ಅಂತ ಹೇಳಿದ್ರು. ಅದಕ್ಕೆ ಆಪ್ರೇಷನ್ ಆಗುತ್ತೆ, ಅಷ್ಟು ದುಡ್ಡು ನಮ್ಮಲ್ಲಿಲ್ಲ. ಇವರಿಗೆ ಬೆನ್ನಲ್ಲಿ ನೀರು ತುಂಬ್ತಾ ಇತ್ತು. ಪ್ರತಿ ಸಾರಿ ನೀರು ತುಂಬುವಾಗ ಡಾಕ್ಟರ್ ಹತ್ರ ಹೋಗ್ತಾಯಿದ್ವಿ, ಲೋಕಲ್ ಡಾಕ್ಟರ್ ಹತ್ರ ಹೋಗ್ತಾಯಿದ್ವಿ. ಅವ್ರ ಬೆನ್ನಲ್ಲಿ ಒಂದು ಸೂಜಿ ಚುಚ್ಚಿಬಿಟ್ಟು ಪೈಪ್ನಿಂದ ನೀರನ್ನು ಡ್ರೈನ್ ಮಾಡ್ತಾಯಿದ್ರು. ಆದರೆ ಮತ್ತೆ ಕೂಡ್ತಾಯಿತ್ತು, ಯಾಕಂದರೆ ಲಿವರ್ ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ, ಬಾಯಿಲ್ ಅದು ಬ್ಲಡ್ಡಲ್ಲಿ ಕೂಡ್ಕೊಳ್ತಾ ಇದೆ, ಇನ್ನು ಬದುಕಲಿಕ್ಕೆ ತುಂಬ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಯಿದ್ರು. ಅಂಥ ಸಮಯದಲ್ಲಿ ನಾನಾಗ BCom ಕೊನೆ ವರ್ಷದಲ್ಲಿ ಓದ್ತಾ ಇದ್ದೆ. ಹೌದು, BCom ಕೊನೆ ವರ್ಷದಲ್ಲಿ ಓದ್ತಾ ಇದ್ದೆ. ನಂಬಿಕೆಯಲ್ಲಿನೂ ತುಂಬ ಅನುಭವ ಇಲ್ಲದವನು. ರಕ್ಷಣೆ ಹೊಂದಿ ಒಂದು 3-4 ವರ್ಷ ಆಗಿರ್ಬೋದು. ಆದರೆ ಆ ವರ್ಷಗಳಲ್ಲಿ ಪೌಲ್ ಯಂಗಿಚ್ ಅವರ ಪುಸ್ತಕ ಓದಿದ್ದೆ, 4th Dimension ಅಂತ. ಅದರಲ್ಲಿ ಏನು ಬರ್ದಿತ್ತಂದರೆ, ಅದರಲ್ಲಿ ಕೆಲವೊಂದು ಸಂಗತಿಗಳು ನನ್ನ ಹೃದಯನ ಅಂಟ್ಕೊಂಡ್ಬಿಟ್ಟು. ಏನಪ್ಪ ಅಂದರೆ, ನಿನ್ನ ಜೀವನ ಯಾವ ರೀತಿಯಾಗಿರ್ಬೇಕು, ಸೇವೆ ಯಾವ ರೀತಿಯಾಗಿರ್ಬೇಕು ಎಂಬುದಾಗಿ ಉತ್ತಮವಾಗಿ ಕಲ್ಪಿಸಿಕೊಂಡು ಪ್ರಾರ್ಥನೆಯಲ್ಲಿ ಅದನ್ನು ಕರ್ತನಿಗೆ ಅರ್ಪಿಸೋ ಆ ಭಾಷೆ ಕರ್ತನಿಗೆ ಅರ್ಥ ಆಗುತ್ತೆ, ಆತನು ಉತ್ತರಿಸ್ತಾನೆ. ವಾಕ್ಯವನ್ನು ಓದುವಾಗ, ವಾಕ್ಯದಲ್ಲಿ ಮೊದಲೇ ಸಾರಿ ಕೀರ್ತನೆ 91 ಓದ್ಕೊಂಡಿದ್ದೆ ನಾನು, ಒಂದು ದೆವ್ವ ಬಿಡಿಸುವಾಗ. ಆ ಓದಿದಾಗ ಅದರ ಮೇಲೆ ತುಂಬ ಭರವಸೆ ಬಂತು. ಹಾವುಗಳನ್ನು ಸರ್ಪವನ್ನು, ಘಟಸರ್ಪವನ್ನು ತುಳಿದು ಬಿಡುವಿ ಎಂಬುದಾಗಿ ವಾಕ್ಯ ಓದುವಾಗ ತುಂಬ ಬಲ ಬಂತು. ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ನಾನು ಬೆಳೀತಾ ಇದ್ದ ಹಾಗೆ ಅದೇ ಸಮಯಕ್ಕೆ ನಮ್ಮ ತಂದೆ ಕೊಲ್ಯಾಪ್ಸ್ ಆದರು. ಆವಾಗ ನಾನು ಏನು ಮಾಡಿದೆ ಅಂದರೆ, 10 ದಿನ ಉಪವಾಸಕ್ಕೆ ಕೂತ್ಕೊಂಡೆ. ಅದು ನನ್ನ ಮೊದಲು ಈ ಭರವಸೆ ಬಗ್ಗೆ ಏನು ಬೋಧಿಸ್ತಾ ಇದ್ದೀನಲ್ಲ, ಆವಾಗ ಮೊಳಕೆ ಒಡೆದು ಚಿಗುರಿದಂಥ ಮೊದಲನೇ ಅನುಭವ ನನಗೆ ಆ ಭರವಸೆಯದು. ಪರಿಸ್ಥಿತಿ ನೋಡಿ ಏನಿದೆ, ಪರಿಸ್ಥಿತಿ ಏನಿದೆ ಅಂದರೆ, ತಂದೆ ಬದುಕುವ ನಿರೀಕ್ಷೆ ಇಲ್ಲ. ಆಸ್ಪತ್ರೆಗೆ ಬೆಂಗಳೂರಿಗೆ ಓಡಾಡಿ ಆಪ್ರೇಷನ್ ಮಾಡುವಷ್ಟು ಹಣ ನಮ್ಮಲ್ಲಿಲ್ಲ. ಹೊಟ್ಟೆ ಊದ್ಕೊಂಡಿದೆ. ನಂದು ಕರಿಯರ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೇವೆಗೆ ಹೋಗಬೇಕೆಂಬುದಾಗ ಆಸೆ. ನನಗೆ ತಂದೆ ಅವರ ಸಂಬಳದ ಸಹಾಯತೆ, ಸಪೋರ್ಟ್ ಇನ್ನೂ ಬೇಕು. ಇಂಥ ಸಂದಿರ್ಘ ಪರಿಸ್ಥಿತಿ. ಒಂದು ವೇಳೆ ತಂದೆ ತೀರ್ಕೊಂಡ್ಬಿಟ್ರೆ ನಾವು ಬೀದಿ ಪಾಲು. ತಾಯಿಗೆ ಏನೋ ಸ್ವಲ್ಪ ಪೆನ್ಷನ್ ಬರಬೇಕು, ಅದರಲ್ಲಿ ನಾನು ನನ್ನ ಜೀವನ ಮಾಡಿಕೊಂಡು ಕರಿಯರ್ ಮಾಡ್ಕೊಳ್ಬೇಕು. ಆದರೆ ನಾನು ಸೇವೆಗೆ ಹೋಗೋನು. ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಆವಾಗ ಮೊದಲೇ ಸಾರಿ ನನಗೆ ಕರ್ತನ ಮೇಲೆ ಭರವಸೆ. ಅಲ್ಲಿವರೆಗೂ ನಂಬಿಕೆ ಇತ್ತು, ಆದರೆ ಭರವಸೆ ಇರಲಿಲ್ಲ. ನಂಬಿಕೆ ಅಂತಂದರೆ ಯಾವ ದೆವ್ವ ಸುತ್ತ ನಂಬ್ತವೆ. ಪೇತ್ರನ ಪತ್ರಿಕೆಯಲ್ಲಿ ಬರೆದಿದೆ, ದೆವ್ವಗಳು ಸಹ ಒಬ್ಬನೇ ದೇವರಿದ್ದಾನೆಂಬುದನ್ನು ನಂಬಿ ನಡುಗ್ತವೆ. ಆದರೆ ಭರವಸೆ ಅನ್ನೋದೇನೆಂದರೆ ಆತ್ಕೊಳ್ಳೋದು, ಆತನ ಮೇಲೆ ಆತ್ಕೊಳ್ಳೋದು. ಮೊದಲೇ ಸಾರಿ ನಾವು ಆತನ ಮೇಲೆ ಆತ್ಕೊಳ್ತಾ ಇದ್ದೆ. 10 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಎಲ್ಲ ಭಾವನೆಗಳು ಬದಲಾಗಿಷ್ಟು ಕೊಳಾಡ್ತಾ ಇದ್ದೆ. ದೇವರೇ, ನೀನು ಒಂದು ವೇಳೆ ನನ್ನ ಕೈ ನಮ್ಮ ತಂದೆಯನ್ನು ತೀರು ಹೋಗ್ಬಿಟ್ರೆ ನಾನು ಬೀದಿ ಪಾಲು, ನೀನನ್ನು ರಕ್ಷಿಸಬೇಕು, ಹೋರಾಟ ಮಾಡ್ತೇನೆ. ಆವಾಗ ವಾಕ್ಯಗಳಿಂದ ದೇವರ ಆತ್ಮನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದು ದಿನ ತಾಯಿ ಅವ್ರನ್ನ ದವಾಖಾನೆ ಕರ್ಕೊಂಡೋದ್ರು. ಹೊಟ್ಟೆ ಊದ್ಕೊಂಡಿತ್ತು, ನೀರು ಟ್ಯಾಪ್ ಮಾಡಿ ತೆಗಿಬೇಕು, ಬಿಕ್ಕಳಿಕೆ ಬೇರೆ ಅವರಿಗೆ. ಹೋದರು. ನಾನು ಅವ್ರಿಗೆ ಬಸ್ ಹತ್ತಿಸಿ ಬಂದು ಪ್ರಾರ್ಥನೆ ಕೂತ್ಕೊಂಡೆ. ಕಂಟಿನ್ಯೂಸ್ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಉಪವಾಸವಾಗಿತ್ತು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯವನಸ್ಥನು ಏನು ಜ್ಞಾನ ಇಲ್ಲ, ವಾಕ್ಯವನ್ನು ತಿಳ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು. ಆಗ ನನಗೆ ಬಲವಾದ ಭರವಸೆ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಅದರ ಹಂತವನ್ನು ಹೇಳ್ತೀನಿ ಕೇಳಿ. ಕೊನೆಗೆ ಅವರು ಫೋನ್ ಮಾಡಿದ್ರು. ಅವಾಗೆಲ್ಲ ಲ್ಯಾಂಡ್ಲೈನ್ ನೋಡಿ, ಮೊಬೈಲ್ಗಳಿರಲಿಲ್ಲ. ಕಾಲ್ ಮಾಡಿದ್ರು, ನಾವು ನಾಳೆ ಬರ್ತಾ ಇದ್ದೀವಂತ. ನಾನು ಮಾರನೇ ದಿನ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ, ನನ್ನ ತಂದೆ ತಾಯಿನ ಕರ್ಕೊಂಬರ್ಲಿಕ್ಕೆ ಬಸ್ ಸ್ಟಾಪಿಗೆ ಹೋದೆ. ಅವ್ರು ಬಂದು ಬಸ್ ಇಳಿದ್ರು, ಕರ್ಕೊಂಬಂದೆ. ಹೊಟ್ಟೆ ಫ್ಲ್ಯಾಟ್ ಆಗಿತ್ತು. ನಾನು ಮಮ್ಮಿಗೆ ಕೇಳಿದೆ, ತಾಯಿಗೆ ಕೇಳಿದೆ, ಏನು ನೀರು ಟ್ಯಾಪ್ ಮಾಡಿ ತೆಗೆದ್ರೆ ಹೊಟ್ಟೆ ಒಳಗಿಂದ ಅಂತ. ಅವ್ರು ಇಲ್ಲ, ಏನಾಯ್ತು, ಇಲ್ಲ ಅಂತಂದ್ರು. ಮತ್ತು ಹೊಟ್ಟೆ ಫ್ಲ್ಯಾಟ್ ಆಗಿದ್ದಲ್ಲ. ಹೌದು, ಏನೋ ಗೊತ್ತಿಲ್ಲ. ಅವರಲ್ಲಿ ಮೆಡಿಸನ್ ಕೊಡಲಿಕ್ಕೆ ಏನು ಮೆಡಿಸನ್ ತೊಗೊಳ್ತಾಯಿದ್ರು, ಅದೇ ಮೆಡಿಸನ್ ತೊಗೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಹೋದಾಗಿನಿಂದ, ನಾವಲ್ಲಿ ಮುಟ್ಟಿದಾಗಿನಿಂದ ಮೆಲ್ಲಗೆ ಹೊಟ್ಟೆ ತಾನೇ ಇಳಿಲಿಕ್ಕೆ ಎಲ್ಲೋ ಇತ್ತು ಒಳಗಡೆ ಲಿಕ್ವಿಡ್. ಇವರಿಗೆ ಬಸ್ ಹತ್ತಿ ನಾನು ಉಪವಾಸ ಪ್ರಾರ್ಥನೆ ಕೂತ್ಕೊಂಡೆ. ಒಂದು ತಲೆಯಲ್ಲೊಂದು ಕಲ್ಪನೆ, ನನ್ನ ತಂದೆ ಗೂಢವಾಗಿ ಬಂದಿದ್ದಾರೆ, ಆಫೀಸಿಗೆ ಹೋಗ್ತಾ ಇದ್ದಾರೆ, ಟಿಫಿನ್ ಬಾಕ್ಸ್ ತೊಗೊಂಡು ಆ ಪಿಕ್ಚರನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ.
ಪರಿಸ್ಥಿತಿಗಳು ಬದಲಾಗಿಸ್ತದೆ. ಮೊದಲು ಹೊಟ್ಟೆ ಫ್ಲ್ಯಾಟ್ ಆಯಿತು, ನಂತರ ಊಟ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೇಳ್ತೀನಿ, ನಮ್ಮ ಸಂಬಂಧಿಕರುಗಳು ನನ್ನ ತಂದೆಯನ್ನು ಇನ್ನು ಎಷ್ಟು ದಿನ ಇರ್ತಾನೋ ಗೊತ್ತಿಲ್ಲ ಅಂತ ಸಾಯೋ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಬರ್ತಾರಲ್ಲ, ಆ ರೀತಿ ಮನೆಗೆ ವಿಸಿಟಿಂಗ್ ಬರ್ತಾಯಿದ್ರು. ಮನೆಯಲ್ಲಿರುವಂಥ ವಾತಾವರಣ ಕೆಟ್ಟು ಹೋಗಿತ್ತು. ಆದರೆ ನಾನು ರೂಮಲ್ಲಿ ಯಾರಿಗೂ ಭೇಟಿ ಆಗಲಿಕ್ಕೆ ಹೊರಗೆ ಬರ್ತಾ ಇರಲಿಲ್ಲ. ಒಳಗಡೆ ರೂಮಲ್ಲಿ ಉಪವಾಸ ಇದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕೊನೆಗೆ ಗುಣ ಆದರು. ಬರೀ ಮೆಡಿಸಿನ್ ಮೇಲೇ ಗುಣ ಆದರು, ಆಪ್ರೇಷನ್ ಇಲ್ಲ, ಏನಿಲ್ಲ, ಗುಣ ಆದ್ವಿ. ಎಲ್ಲ ವರ್ಷಗಳು ಕಳೆದು ನಾನು ಬೈಬಲ್ ಸ್ಕೂಲ್ಗೆ ಹೋದೆ, ಬೆಳೀತಾ ಬಂದೆ. ಈ ಭರವಸೆ, ಆಗ ನಾನು ಕಂಡಿರೋ ಭರವಸೆ ಸಂಪೂರ್ಣವಾಗಿ ನನ್ನಲ್ಲಿ ಬಿಡಾರ ಹಾಕ್ಬಿಡ್ತು. ನೋಡಿ, ಅವಳಿಗೆ ಆ ದಂಪತಿಗಳ ಮೇಲೆ ಭರವಸೆ ಯಾಕಂತಂದರೆ, ನೆನಪಿದೆ ತಾನೇ ಆ ಸ್ತ್ರೀ ಬಗ್ಗೆ? ಎದಕ್ಕೆ ಭರವಸೆ ಅಂದರೆ, ಇವ್ರ ಮನೆಗೆ ಬಂದಾಗ ಉಳಿದವರು ನಡ್ಕೊಳ್ಳೋ ರೀತಿಯಲ್ಲಿ ಅವ್ರು ನಡ್ಕೊಳ್ಳಿಲ್ಲ. ಇವಳಿಗೆ ಪ್ರೀತಿ ತೋರಿಸಿದ್ರು, ಮಮತೆ ತೋರಿಸಿದ್ರು, ಅವಳ ಮೇಲೆ ಭರವಸೆ ಬಂತು. ಎಲ್ಲಿವರೆಗೆ ನೀನು ದೇವರ ಮಮತೆಯನ್ನು ಅರ್ಥ ಮಾಡಿಕೊಳ್ಳಲ್ವೋ, ಎಲ್ಲಿವರೆಗೆ ಆತನ ಜೊತೆ ಕೂತ್ಕೊಂಡು ನೀನು ಸಾಧಿಸಿಕೊಳ್ಳಲ್ವೋ, ಅಲ್ಲಿವರೆಗೆ ನಿನಗೆ ಭರವಸೆ ಬರಲ್ಲ. ಈಗ ಬೈಬಲ್ ಸ್ಕೂಲ್ಗೆ ಹೋದೆ, ಎಲ್ಲರೂ ನನ್ನ ಕೈ ಬಿಟ್ಟಿದ್ರು. ನಾನು ಇದಕ್ಕಾಗಿ ಯಾರನ್ನು ದೂಷಿಸಲ್ಲ, ನನ್ನ ಪಾಸ್ಟ್ರನ್ನು ನಾನು ದೂಷಿಸಲ್ಲ, ವಿಶ್ವಾಸಗಳನ್ನು ದೂಷಿಸಲ್ಲ, ನಮ್ಮ ಫ್ರೆಂಡ್ಸ್ಗಳನ್ನು ದೂಷಿಸಲ್ಲ. ನನ್ನ ಯೌವನ ಪ್ರಾಯದ ಮೂರ್ಖತನಗಳಿಂದ ನಾನೇ ಆ ಕೇಡಿಗೆ ಮೈ ಮೇಲೆ ಬರುವಂತೆ ಮಾಡ್ಕೊಂಡ್ಬಿಟ್ಟೆ. ಈಗ ಐ ವಾಸ್ ವೂಂಡೆಡ್ ಇನ್ ಹಾರ್ಟ್, ಹೃದಯದಲ್ಲಿ ತುಂಬ ನೋವಾಗಿತ್ತು. ಅನೇಕ ವರ್ಷಗಳಾದ ನಂತರ, ಈ ಘಟನೆಗಳಾಗಿ ಅನೇಕ ವರ್ಷಗಳಾದ ನಂತರ ಬೈಬಲ್ ಸ್ಕೂಲಿಗೆ ಹೋಗಿ ತಿರುಗಿ ಬಂದಿದ್ದೀನಿ. ಇನ್ನು ಬೈಬಲ್ ಸ್ಕೂಲಿನಿಂದ ತಿರುಗಿ ಬಂದು ಸಭೆಗೆ ಆರಾಧನೆಗೆ ಹೋಗಬೇಕು. ಯಾರು ನನ್ನನ್ನು ಲೈಕ್ ಮಾಡಲ್ಲ. ನನ್ನ ಹೃದಯ ಬ್ಲೀಡಿಂಗ್ ಆಗ್ತಾಯಿದೆ ಒಳಗಡೆ. ಐ ಆಮ್ ರಿಜೆಕ್ಟೆಡ್, ಎಲ್ಲರೂ ತಿರಸ್ಕರಿಸಿದ್ದಾರೆ. ತಿರುಗಿ ಹೇಳ್ತಾ ಇದ್ದೀನಿ, ಇದಕ್ಕೋಸ್ಕರ ನಾನು ಯಾರನ್ನೂ ಹೊಣೆ ಮಾಡಲ್ಲ. ಯಾಕಂದರೆ ನಾನು ಹುಚ್ಚ, ಯೌವನ ಪ್ರಾಯದಲ್ಲಿ ತಪ್ಪು ಮಾಡಿದ್ದೆ ನಾನು. ನೋಡಿ, ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಯಾವನ ಯೌವನ ಪ್ರಾಯದ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ಯಾಕಂದರೆ ಯೌವನ ಪ್ರಾಯ ಮೂರ್ಖತನದ ಪ್ರಾಯ, ತಪ್ಪು ಮಾಡ್ತೀವಿ. ಅಲ್ಲಿ ಐ ವಾಸ್ ನಾಟ್ ವಾಂಟೆಡ್ ದೇರ್. ಆ ಸಭೆಯಲ್ಲಿ, ನನ್ನ ತಾಯಿ ಸಭೆಯಲ್ಲಿ ನಾನು ಯಾರಿಗೂ ಬೇಕಾಗಿರಲಿಲ್ಲ. ರಾತ್ರಿ, ಡಿಸೆಂಬರ್ ತಿಂಗಳು, ರಾತ್ರಿ ಆರಾಧನೆ, ಮಧ್ಯರಾತ್ರಿ ಆರಾಧನೆಯಲ್ಲಿ ನಾನು ತುಂಬ ಬುಜ್ಜುಗರ ಮಾಡಿಕೊಂಡು ಹಿಂದೆ ಕೊನೆ ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ಕೊನೆ ಲೈನಲ್ಲಿ ನಿಂತ್ಕೊಂಡು ಮುಂದೆ ಬೈಬಲ್ ಸ್ಕೂಲ್ ಮುಗಿಸಿ ಬಂದಿದ್ದೀನಿ. ನನಗೆ ಬೆಳಗಾವಿಗೆ ಹೋಗ್ಬೇಕಂತ ಆಸೆ. ಯಾರೊಬ್ಬರು ಪ್ರವಾದನೆ ಮಾಡೋರಿಲ್ಲ, ಯಾರೊಬ್ಬರು ಒಂದು ವರ್ಷ ನನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋರಿಲ್ಲ, ಯಾರೊಬ್ಬರು ನನಗೆ ಹೋಗಿಬಿಡಿ, ಪೆಂಟಿಕೋಸ್ಟಲ್ ಪೇರೆಂಟ್ಸು ಅಲ್ಲ ನಮ್ಮ ಪೇರೆಂಟ್ಸು, ಪ್ರಾರ್ಥನೆ ಬಲ್ಲ ಆದರೂ ಸಪೋರ್ಟ್ ಆದ್ರೂ ಸಿಕ್ಕಿತ್ತಂದರೆ, ಯಾರು ಐಶ್ವರ್ಯ ಅಂತ ಫ್ರೆಂಡ್ಸ್ ಇಲ್ಲ, ನೀವು ಹೋಗೋ ನಾನು ತಿಂಗಳ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಫ್ರೆಂಡ್ಸ್ ಎಲ್ಲ ಏನೂ ಇಲ್ಲ ರೀ, ಝೀರೋ. ಆದರೆ ಒಳಗಡೆ ಉರಿತಾ ಇದೆ. ನಿನ್ನ ದರ್ಶನಕ್ಕೆ, ನಿನ್ನ ಆಗ್ರಹಕ್ಕೆ, ನಿನ್ನ ಬೆಳವಣಿಗೆ ಬೇಕಾಗಿರೋದು ಸ್ಪಾನ್ಸರ್ಶಿಪ್ ಅಲ್ಲ, ಐಶ್ವರ್ಯ ಅಂತ ಫ್ರೆಂಡ್ ಅಲ್ಲ, ಪೆಂಟಿಕೋಸ್ಟಲ್ ಪೇರೆಂಟ್ಸು ಇರಲಿಕ್ಕಿಲ್ಲ, ಯಾವುದೇ ಗ್ಯಾರಂಟಿ ಶ್ಯೂರಿಟಿ ಅಲ್ಲ. ಆದರೆ ನಿನ್ನನ್ನು ಕರೆದಿರುವವನ ಮೇಲೆ ಇರಬೇಕಾದಂಥ ಭರವಸೆ. ಅಲ್ಲಿ ನಿಂತ್ಕೊಂಡು ನೋಡಿ, ದೇವ್ರ ಭರವಸೆನ ಹೆಂಗೆ ಕಟ್ತಾ ಹೋಗ್ತಾನೆ. ನೀನು ಕಣ್ಣು ತೆರಿಬೇಕು, ಕಿವಿ ತೆರಿಬೇಕು, ಭರವಸೆ ಹೆಜ್ಜೆ ಹೆಜ್ಜೆಗೆ ನಿನಗೆ ಬರ್ತದೆ. ರಾತ್ರಿ ನಿಂತ್ಕೊಂಡು ಅಳ್ಲಿಕ್ಕೂ ಬರ್ತಾ ಇಲ್ಲ, ಯಾಕಂದರೆ ಮೂರ್ಖತನದ ಹೃದಯ ಇನ್ನೂ ಕೋಪದಲ್ಲಿದೆ. ಏನು ಜನ ಅಂತದೆ, ಏನು ತಿಳಿತಲ್ಲ. ಆದರೆ ದೇವರು ನಿನ್ನ ಮೂರ್ಖತನದಲ್ಲಿಯೂ ನಿನ್ನ ಜೊತೆ ಮಾತಾಡುವಂಥ ಹೃದಯವನ್ನು ಇಟ್ಕೊಂಡಿದ್ದಾನೆ. ಯಾಕಂದರೆ ಆತನು ಕತ್ತೆ ಯಜಮಾನನಲ್ಲ, ಎತ್ತಿನ ಯಜಮಾನನಲ್ಲ ಬಾರ್ಕೋಲ್ ತಗೊಂಡು ನೀನು ಹೊಡಿಲಿಕ್ಕೆ. ನೀನು ಮೂರ್ಖತನದಲ್ಲಿದ್ದಾಗಲೂ ಸಹ ನಿನ್ನನ್ನು ಸಹಿಸಿಕೊಂಡು ನಿನಗೆ ವಾಗ್ದಾನಗಳನ್ನು ಕೊಟ್ಟು ನಿನ್ನನ್ನು ಹೆಜ್ಜೆ ಹೆಜ್ಜೆಗೆ ತಿದ್ದುತ್ತಾ ಎತ್ತಲಿಕ್ಕೆ ಆಸೆ ಪಡ್ತಾನೆ ಹೊರತು ನಿನ್ನನ್ನು ತಿರಸ್ಕರಿಸಿಬಿಟ್ಟು, ನಿನ್ನನ್ನು ಕೊಂದು ಹಾಕಿಬಿಟ್ಟು, ನಿನ್ನ ನಾಶಪಟ್ಟು ನಿನಗೆ ರೋಗ ಕೊಡಲಿಕ್ಕೆ ಆತನ ಮನಸ್ಸು ಮಾಡಲ್ಲ. ಯಾರಾದರೂ ದೇವರು ನನಗೆ ರೋಗ ಕೊಟ್ಟನ ಅಂತಂದರೆ ಸಾಧ್ಯನೇ ಇಲ್ಲ, ನಂಬಲಿಕ್ಕೆ ನನಗಾಗಲ್ಲ. ಅಷ್ಟು ಭರವಸೆ ಅವನ ಮೇಲೆ ಬಂದುಬಿಟ್ಟಿದೆ. ಆ ಭರವಸೆ ನಿನಗೂ ಬರಬೇಕು. ನಿಂತ್ಕೊಂಡಿದ್ದೀನಿ 31ನೇ ತಾರೀಕು ರಾತ್ರಿ. ಪಾಸ್ಟ್ರು ಪ್ರಾರ್ಥನೆ ಮಾಡಿ ವಾಗ್ದಾನದ ಪ್ರಾಮಿಸ್ ಕಾರ್ಡ್ಗಳನ್ನು ಬುಟ್ಟಿಯಲ್ಲಿ ಹಾಕಿಟ್ಟು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ನಾನು ಕೊನೆಗೆ ನಿಂತ್ಕೊಂಡಿದ್ದೀನಿ. ನನ್ನ ಹತ್ರ ಅದು ಬರೋ ಒಳಗೆ ಎಲ್ಲ ಖಾಲಿಗಳಾಗಿತ್ತು. ಕೆಳಗಡೆ ಒಂದು ಸ್ವಲ್ಪ ಉಳ್ಕೊಂಡಿದ್ವು. ಯಾವುದು ಏನಂತ ಕಾಣ್ತಾ ಇರಲಿಲ್ಲ, ಎಲ್ಲವೂ ಬುಡ ಕೆಳಗಾಗಿ ಹಾಕಲ್ಪಟ್ಟಿತ್ತು. ನಾನು ಪ್ರಾರ್ಥನೆ ಮಾಡಿ ಕೈ ಹಾಕಿ ಕಾರ್ಡನ್ನು ಎತ್ತಿ ಓದಿದೆ. ಓದ ತಕ್ಷಣ ಆ ಕಾರ್ಡಲ್ಲಿ ವಾಕ್ಯ ಬಂತು. ಏನಂದರೆ, ಕೀರ್ತನೆ 27:10, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಈಗ ಅದನ್ನು ನೆನೆಸುವಾಗ ದುಃಖ ಆಗುತ್ತೆ. ಆದರೆ ಆ ದಿನದಲ್ಲಿ ದುಃಖನೂ ಬರಲಿಲ್ಲ. ಐ ವಾಸ್ ನಾಟ್ ಇವನ್ ಶೇಕನ್ ಬಿಕಾಸ್ ಮೈ ಹಾರ್ಟ್ ವಾಸ್ ಹಾರ್ಡನ್ಡ್. ಹೃದಯ ಕಲ್ಲಾಗ್ಬಿಟ್ಟಿತ್ತು. ಎಷ್ಟು ಸುಂದರವಾದ ವಾಕ್ಯ ಬಂತು ಸರಿಯಾದ ಸಮಯಕ್ಕೆ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ರೇನೋ, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು.
ಆ ಭರವಸೆ ಇಷ್ಟು ಬಲ ಆಯ್ತಂದರೆ, ಒಂದು ಸ್ಪಾನ್ಸರ್ಶಿಪ್ ಇಲ್ಲದೆ, ಒಬ್ಬ ಐಶ್ವರ್ಯವಂತ ಫ್ರೆಂಡಿನ ಸಪೋರ್ಟ್ ಇಲ್ಲದೆ, ಒಬ್ಬರು ಪ್ರಾಮಿಸ್ ಮಾಡಲಾರ್ದೇ, ಬಿಡಿ ಬೆಳಗಾವಿಯಲ್ಲಿ ಒಬ್ಬ ಇಂಡಿವಿಜುವಲ್ ಯಾರು ಪರಿಚಯ ಇಲ್ಲದಂತೆ ಊರಲ್ಲಿ ಸುಮ್ಮನೆ ಒಂದು ಬ್ಯಾಗ್ ಹಿಡ್ಕೊಂಡು ಬಸ್ ಹತ್ತು ಬಂದ್ಬಿಟ್ಟೆ. ಯಾಕೆ? ಯಾವನ ಜೊತೆಗೆ ನೀನು ನಡೀತೀಯೋ ಅವನ ಮೇಲೆ ನಿನಗೆ ಭರವಸೆ ಬರ್ತದೆ. ನಾನು ಅವನ ಜೊತೆಗೆ ನಡೆದೆ, ಅವನ ಮೇಲೆ ನನಗೆ ಭರವಸೆ. ಆ ಭರವಸೆ ನನ್ನನ್ನು ಈ ದಿನದವರೆಗೆ ಕಟ್ಟಿತು. ಆ ಭರವಸೆ ಇವತ್ತು ನಿಮ್ಮನ್ನು ಬೋಧಿಸಲಿಕ್ಕೆ ನನ್ನನ್ನು ಪ್ರೇರೇಪಿಸ್ತಾ ಇದೆ. ಆ ಭರವಸೆ ಇಷ್ಟು ಲಾಕ್ಡೌನ್ ಆಗಿದ್ದರೂ ಸಹ ಧೈರ್ಯಗೆಡದೆ ನಿಮಗೆ ಪ್ರತಿ ವಾರ ವಾಕ್ಯವನ್ನು ಮುಟ್ಟಿಸುವಂಥ ಧೈರ್ಯ ಕೊಡ್ತಾ ಇದೆ. ಆ ಭರವಸೆ ನಮ್ಮನ್ನು ಕಟ್ತಾ ಇದೆ. ಆ ಭರವಸೆ ನಮ್ಮನ್ನು ನಡೆಸ್ತಾ ಇದೆ. ಆ ಭರವಸೆ ಮೇಲೆ ಮದುವೆ ಮಾಡ್ಕೊಂಡ್ವಿ. ಆ ಭರವಸೆ ಮೇಲೆ ದೊಡ್ಡ ದೊಡ್ಡ ಹಾಲ್ಗಳನ್ನು ಬಾಡಿಗೆಗೆ ತಗೊಂಡ್ವಿ. ಆ ಭರವಸೆ ಮೇಲೆ ವ್ಯಾಲ್ಯೂಯೇಬಲ್ ಬೆಲೆ ಉಳ್ಳಂಥ ವಸ್ತುಗಳನ್ನು ಕೊಂಡ್ಕೊಂಡ್ವಿ. ಯಾಕೆ? ನನ್ನ ಯಜಮಾನ ಎಂಥದ್ದು ಅನ್ನೋದು ಎತ್ತಿಗೆ ಗೊತ್ತಿದ್ರೆ, ನನ್ನ ಯಜಮಾನ ಎಂಥವನೆಂಬುದು ಕತ್ತೆಗೆ ಗೊತ್ತಿದ್ರೆ ಅದು ಅವನ ಪನಿಷ್ಮೆಂಟನ್ನು ನೋಡಲ್ಲ. ಅದನ್ನು ಹೇಳೋರಿಗೆ ತಿರುಗಿ ಹೇಳ್ತದೆ, ಅಯ್ಯ ಪನಿಷ್ಮೆಂಟ್ ಕೊಟ್ಟರೆ ಏನಾಯ್ತು, ನನ್ನ ಯಜಮಾನ ತಾನೇ, ಪನಿಷ್ಮೆಂಟ್ ಕೊಟ್ಟರೆ ಏನಾಯಿತು, ಈ ದಿನದವರೆಗೂ ನನ್ನ ಗಾಯಗಳಿಗೆ ಎಣ್ಣೆ ಹಚ್ಚೋನು ಅವನೇ, ನನಗೆ ಊಟವನ್ನು ಕೊಡೋನು ಅವನೇ, ಅವನನ್ನು ಬಿಟ್ಟು ನಾನು ಇನ್ನಾರ ಬಳಿಗೆ ಹೋಗಲಿ ಎಂಬುದಾಗಿ ಆ ಕತ್ತೆ, ಆ ಎತ್ತು ತಲೆ ಕಳ ಮಾಡಿಕೊಂಡು ನೇರವಾಗಿ ತಿರುಗಿ ಆ ಯಜಮಾನನ ಬಳಿಗೇ ಹೋಗುತ್ತೆ. ಯಾಕೆಂದರೆ ಎತ್ತಿಗೆ ಯಜಮಾನನ ಪರಿಚಯ ಉಂಟು, ಕತ್ತೆಗೆ ಯಜಮಾನನ ಗೋದಲಿ ಪರಿಚಯ ಉಂಟು. ಆದರೆ ನನ್ನ ಇಸ್ರಾಯೇಲ್ಯರು, ನನ್ನ ಮಕ್ಕಳಿಗೆ ನನ್ನ ಪರಿಚಯ ಇಲ್ಲದೆ ಹೋಯ್ತು ಅಂತ ದೇವರು ಕೇಳುವಂಥ ದಿನ ನಿನಗೂ ನನಗೂ ಬರಬಾರ್ದು ಸಹೋದರ ಸಹೋದರಿ. ಇಬ್ರಿಯ 11:6 ದೇವರ ಬಳಿಗೆ ಬರುವವನು ಆತನಿದ್ದಾನೆ, ತನ್ನನ್ನು ಹುಡುಕುವವರಿಗೆ, ಯಾವಾಗಲಾದರೂ ಬಂದು ಭೇಟಿ ಕೊಡುವವರಿಗೆ ಅಂತ ಅಲ್ಲಿ ಬರೆದಿಲ್ಲ. ಅವನ ಬಗ್ಗೆ ಹಾಡುವವರ ಬಗ್ಗೆ ಅಂತ ಬರೆದಿಲ್ಲ. ವಾರಕ್ಕೆ ಒಂದು ಸಾರಿ ಸಭೆಗೆ ಹೋಗುವವ್ರ ಬಗ್ಗೆ ಅಂತ ಬರೆದಿಲ್ಲ. ಆದರೆ ಅವನನ್ನು ಹುಡುಕರು, ಇಂಗ್ಲೀಷ್ನಲ್ಲಿ ದೋಸ್ ಹೂ ಸೀಕ್ ಹಿಮ್ ಡಿಲಿಜೆಂಟ್ಲಿ, ಆತನನ್ನು ಹಸಿವೆಯಿಂದ ಹುಡುಕುವವರಿಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ರಕ್ತ ಕಣಗಳು ಗುಣವಾಗ್ತಾ ಇದೆ ಇದೇ ಗಳಿಗೆಯಲ್ಲಿ, ನಿನ್ನ ಎಲುಬುಗಳು ಗುಣವಾಗ್ತಾ ಇದೆ ಇದೇ ಗಳಿಗೆಯಲ್ಲಿ, ನಿನ್ನ ಕಣ್ಣು ಗುಡ್ಡೆಗಳು ಪರಿಗಳು ಹೊರಟೋಗಿ ಗುಣವಾಗ್ತಾ ಇದೆ ಇದೇ ಗಳಿಗೆಯಲ್ಲಿ, ನಿನ್ನ ಹೊಟ್ಟೆಗಳು, ನಿನ್ನ ಜಠರ ಹೊಟ್ಟೆ ಗುಣವಾಗ್ತಾ ಇದೆ ಇದೇ ಗಳಿಗೆಯಲ್ಲಿ, ನಿನ್ನ ಮೊಣಕಾಲು ತೊಡೆಗಳ ನೋವು ನಿನ್ನನ್ನು ಬಿಟ್ಟು ಹೋಗೋದು. ಯಾರ್ದು ತೊಡೆಗಳ ನೋವು ಇದೇ ಗಳಿಗೆಯಲ್ಲಿ ಬಿಟ್ಟು ಹೋಗ್ತಾರೆ. Somebody's thighs are being healed right now in the name of Jesus. I can feel it in the spirit, I can see it in the spirit. ಅದನ್ನು ನಾನು ಆತ್ಮದಲ್ಲಿ ನೋಡ್ತಾ ಇದ್ದೀನಿ, ಅದನ್ನು ನಾನು ಗ್ರಹಿಸ್ತಾ ಇದ್ದೀನಿ. ನನ್ನ ಸಹೋದರ ಸಹೋದರಿ, ನಿನಗೆ ತಿರುಗಿ ಹೇಳ್ತಾ ಇದ್ದೇನೆ, ದೇವರ ಬಳಿಗೆ ಬರುವವನು ಆತನು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ, ಅದನ್ನು ನಾನು ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತದೆ, ಸತತವಾಗಿ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ ನಂಬುವುದು. ನಮ್ಮ ಭಾಷೆಯಲ್ಲಿ ಭರವಸವಿಡುವುದು ಅವಶ್ಯ. ಅದೇ ವಾಕ್ಯದ ಭರವಸದ ಮೇಲೆ ಬಂದ್ವಿ, ಅದೇ ವಾಕ್ಯದ ಭರವಸದ ಮೇಲೆ ಬೆಳೆದ್ವಿ, ಅದೇ ವಾಕ್ಯದ ಭರವಸದ ಮೇಲೆ ದೇವ್ರು ಕಟ್ತಾ ಬಂದ. ಇವತ್ತಿಷ್ಟು ಉತ್ತಮವಾದ ಸರೌಂಡಿಂಗಲ್ಲಿ ನಿಮಗೆ ಟೆಲಿಕಾಸ್ಟ್ ಮಾಡಲಿಕ್ಕೆ ಅನುಕೂಲತೆಯನ್ನು ಕೊಡ್ತಾ ಇದ್ದಾನೆ, ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾನೆ. ಇವತ್ತು ಬೆಳಗ್ಗೆ ನಾನೊಂದು ಮಾತು ಹೇಳಿದೆ, ಏನೂ ಇಲ್ಲದೇ ಇದ್ದಾಗ ಬರಿಗೈಯಿಂದ ಈ ಪಟ್ಟಣಕ್ಕೆ ನಿನ್ನನ್ನು ತಂದು ನೆಟ್ಟು ಒಂದು ಸಸಿಯನ್ನು ಪೋಷಿಸಿ ಬೆಳೆಸಿ ಮರವಾಗಿ ಮಾಡುವಂತೆ ಮಾಡಿದಂಥ ದೇವರು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಿನ್ನ ಕೈ ಬಿಡ್ತಾನ ಅಂತ ನಾನು ಹೇಳ್ಕೊಂಡೆ. ಬಿಡಲ್ಲ. ನಿನ್ನ ಕೆಲಸ 21 ದಿನದ ಈ ಒಂದು ಕ್ವಾರಂಟೈನ್, ಈ ಒಂದು ಲಾಕಪ್ ಮುಗಿದ ನಂತರ ನಿನ್ನ ಕೆಲಸ ನಿನ್ನ ಕೈಗೆ ಸಮೃದ್ಧಿಯಾಗಿ ಬರ್ತದೆ. ಕಳೆಗುಂದಬೇಡ, ಎದೆಗುಂದಬೇಡ. ನಿನ್ನ ವ್ಯಾಪಾರ ಸಮೃದ್ಧಿಯಾಗಿ ನಡೀತದೆ. ಬೆಳಿಗ್ಗೆ ಸಹೋದರಿ ರೇವತಿ ಫೋನ್ ಮಾಡಿದರು, ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಪಾಸ್ಟ್ರೇ ಫೋನ್ ಮಾಡಿ ಹೇಳಿದ್ರು, ಸಿಸ್ಟರ್ ರೇವತಿ, ಅಭಿಷೇಕ್ ಅವರ ತಾಯಿ ಗಿಟಾರ್ ಕೀಬೋರ್ಡ್ ಬಾರಿಸ್ತಾನಲ್ಲ ಸಭೆಯಲ್ಲಿ, ಅಭಿಷೇಕ್ ಅವರ ತಾಯಿ ಫೋನ್ ಮಾಡಿದ್ರು. ಅವ್ರ ವೆಜಿಟೇಬಲ್ ಬಿಸ್ನೆಸ್. ಅವ್ರು ಹೇಳ್ತಾರೆ, ಪಾಸ್ಟ್ರೇ ಪ್ರತಿದಿನ ರೆಗ್ಯುಲರ್ ಡೇಗಳಲ್ಲಿ ನಾನು 2,000 ದುಡ್ಕೊಳ್ತಾ ಇದ್ದೆ, ಆದರೆ ಈ ತೊಂದರೆ ಪಟ್ಟಣದಲ್ಲಿ ಉಂಟಾದ್ರಿಂದ ಪೊಲೀಸರು ಒಬ್ಬೊಬ್ಬರನ್ನೇ ನಮ್ಮ ಅಂಗಡಿಗೆ ಬಿಡ್ತಾ ಇದ್ದಾರೆ. ಪಾಸ್ಟ್ರೇ ದಿವಸಕ್ಕೆ 5,000 ದುಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಒಂದು ಬ್ಯಾಗ್ ತುಂಬ ವೆಜಿಟೇಬಲ್ಸ್ ಕೊಟ್ಟು ಕಳಿಸಿದ್ರು. ಅಯ್ಯ, ಹೊರಗಡೆ ಮರಣದ ದೂತ ಚಲಿಸ್ತಾ ಇದ್ರು, ಚಿಂತೆ ಇಲ್ಲ. ನಿನ್ನ ಕೋಣೆಯಲ್ಲಿ ಯೆಹೋವ ಈರೆ ನಿನಗೆ ಒದಗಿಸುವ ಆತನು ಚಲಿಸ್ತಾ ಇದ್ದಾನೆ. ಇದು ಮುಗಿದ ನಂತರ ನಿನ್ನ ಕೆಲಸ ನಿನಗೆ ತಿರುಗಿ ಸಿಗ್ತದೆ, ಭಯಪಡಬೇಡ. ಆತನಿಗೆ ನೇಮಕವಾದ ಆರಾಧನೆ, ಆತನಿಗೆ ನೇಮಕವಾದ ಪ್ರಾರ್ಥನೆ, ಆತನಿಗೆ ನೇಮಕವಾದ ಕಳಕಳಿಯ ಹೋರಾಟದ ವಿಜ್ಞಾಪನೆ, ಕಾಣಿಕೆ, ದಶಮಾಂಶಗಳನ್ನು ಪ್ರತ್ಯೇಕಿಸು, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸು, ಆರಾಧಿಸು. ಈ ದಿನಗಳು ಮುಗಿದ ನಂತರ ಇಂಥ ಪ್ರಾರ್ಥನೆ ಸಮಯ ನಿನಗೆ ಸಿಗಲಿಕ್ಕಿಲ್ಲ, ಇಂಥ ವಿಶ್ರಾಂತಿ ನಿನಗೆ ಸಿಗಲಿಕ್ಕಿಲ್ಲ. ಮುಗಿದ ನಂತರ ನಿನ್ನ ನೌಕರಿ ತಿರುಗಿ ನಿನಗೋಸ್ಕರ ಕಾದುಕೊಂಡಿರ್ತದೆ, ನಿನ್ನ ಬಿಸ್ನೆಸ್ ನಿನಗೋಸ್ಕರ ಕಾದುಕೊಂಡಿರ್ತದೆ.
ನಿನ್ನ ಆರೋಗ್ಯ ನಿನ್ನ ಜೊತೆಗಿರ್ತದೆ. ಬರೀ ಕಾದ್ಕೊಂಡಿರಲ್ಲ, ಸಮೃದ್ಧಿಯಲ್ಲಿ ನಿನ್ನ ಜೊತೆಗೆ ಕಾದುಕೊಂಡಿರ್ತದೆ. ನಾನು ಹೇಳಿದೆ ಸಿಸ್ಟರ್ ರೇವತಿಗೆ ಹೇಳಿದೆ, ಸಿಸ್ಟರ್ ರೇವತಿ, ದೇವರು ನಿಮ್ಮ ಜೊತೆಗಿದ್ದಾನೆ. ಎಲ್ಲವೂ ಲೋಕ ತೆರೆಯಲ್ಪಟ್ಟು ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ 2,000 ದುಡಿತಾ ಇದ್ದವರು ಹೇಳ್ತಾ ಇದ್ದಾರೆ, ವೆಜಿಟೇಬಲ್ ಒಬ್ಬೊಬ್ಬರೇ ಬಂದು ಖರೀದಿ ಮಾಡಿ ಹೋಗ್ತಾ ಇದ್ದಾರೆ ಪಾಸ್ಟ್ರೆ, ಆದರೆ ದಿವಸಕ್ಕೆ 5,000 ದುಡ್ಕೊಳ್ತಾ ಇದ್ದೀನಿ, ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಗೋಷನನ್ನು ಐಗುಪ್ತದಿಂದ ಪ್ರತ್ಯೇಕಿಸಿದಂಥ ದೇವರು ಇವತ್ತು ನಿನ್ನನ್ನು ಪ್ರತ್ಯೇಕಿಸುವಂಥ ಬಲ ಹೊಂದಿದ್ದಾನೆ. ಇಡೀ ಲೋಕದಲ್ಲಿ, ಇಡೀ ಐಗುಪ್ತದಲ್ಲಿ 3 ದಿನ ಕತ್ತಲಿತ್ತು, ಆದರೆ ಗೋಷನ್ನಲ್ಲಿ 3 ದಿನ ಸೂರ್ಯೋದಯ ಉಂಟಾದ ನಂತರ ಅಲ್ಲಿ ಕತ್ತಲು ಇಲ್ಲಿ ಬಿಸಿಲಿರ್ಲಿಕ್ಕೆ ಸಾಧ್ಯನಾ? ಅದನ್ನು ಮಾಡಲಿಕ್ಕೆ ನಿನ್ನ ಕರ್ತನೆ ಭರವಸೆ ಇಡು. ಆತನ ಮೇಲೆ ಭರವಸೆ ಇಡು. ನೀನು ಯಾರೇ ಆಗಿರಲಿ ಆತನ ಮೇಲೆ ಭರವಸೆ ಇಡು. ಆತನು ಬಲವಾಗಿ ನಿನ್ನನ್ನು ಮುಟ್ಲಿಕ್ಕಿದ್ದಾನೆ, ಆಶೀರ್ವದಿಸ್ಲಿಕ್ಕಿದ್ದಾನೆ. ನೀನು ಇದನ್ನು ಕೇಳಿ ಆಶೀರ್ವಾದ ಹೊಂದಿದ್ದೀಯಾ ಅಂತ ನಂಬ್ತೀನಿ. ಇನ್ನೂ ಅನೇಕ ವಿಷಯಗಳನ್ನು ಹಂಚಿಕೊಳ್ಬೋದು, ಆದರೆ ಬೆಳಗ್ಗಿಂದ ರೆಕಾರ್ಡ್ಗೋಸ್ಕರ ಕಷ್ಟಪಡ್ತಾ ನಾವು ಸಹ ಆಯಾಸವಾಗಿದ್ದೀವಿ, ಚಿಂತೆ ಇಲ್ಲ, ಆದರೂ ಸಹ ಮುಂದುವರಿತಾ ಇರುವ ಹಾಗೆ ಕೇಳಿಕೊ. ಆ ಭರವಸೆಯನ್ನು ಆತನ ಮೇಲೆ ಎಷ್ಟು ಹೆಚ್ಚಿಸ್ಕೊಳ್ತೀಯೋ ಅಷ್ಟು ನಿನ್ನ ಮಹತ್ ಕಾರ್ಯಗಳು ನಿನ್ನ ಬಳಿಗೆ ಓಡಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೂ ನಿನ್ನನ್ನು ತುಂಬಿಕೊಳ್ಳಲಿಕ್ಕೆ ಪ್ರಾರಂಭ ಆಗುತ್ತೆ. ಆತನ ಒಂದೊಂದು ವಾಗ್ದಾನಗಳನ್ನು ನೆನಪು ಮಾಡ್ಕೊ. ನಾನು ಆತನ ಈ ಪಟ್ಟಣದ ತಂದಾಗ ಮಾಡಿದಂಥ ಒಂದೊಂದು ವಾಗ್ದಾನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಆತನಿಗೆ ಹೇಳ್ತಾ ಇದ್ದೀನಿ, ಕಳೆದ 20 ವರ್ಷದಲ್ಲಿ ನಾನು ಕಳೆದುಕೊಂಡದ್ದನ್ನು ನೀನು 7ರಷ್ಟು ತುಂಬಿಕೊಡ್ಬೇಕು ಸ್ವಾಮಿ. ಈಗ ನನ್ನ ಮಕ್ಕಳು ದೆವ್ವಗಳನ್ನು ಬಿಡಿಸೋದನ್ನು ನಾನು ನೋಡಬೇಕು. ನನ್ನ ಯವನಸ್ಥ ಮಕ್ಕಳು ದೆವ್ವಗಳನ್ನು ಬಿಡಿಸೋದನ್ನು ನೋಡಬೇಕು. ನನ್ನ ಮಕ್ಕಳು ಆರಾಧನೆ ನಡೆಸುವಾಗ ದೆವ್ವಗಳು ಬಿಟ್ಟು ಹೋಗೋದಷ್ಟೇ ಅಲ್ಲ, ಅನಾರೋಗ್ಯಗಳು ಬಿಟ್ಟು ಹೋಗೋದನ್ನು ನಾನು ಕಾಣಬೇಕು. ಸಭೆಯ ಯವನಸ್ಥ ಮಕ್ಕಳೇ ಸಿದ್ಧರಾಗರಿ, ಯೆಹೋವನ ಆತ್ಮನು ನಿಮ್ಮ ಮೇಲೆ ಇಳಿಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಈ 21 ದಿನದಲ್ಲಿ ನೀವು ಸತತವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇರ್ರಿ. ನಾನು ವಾರದಲ್ಲಿ 2 ಸಾರಿ 3 ಸಾರಿ ಆದರೂ ಉತ್ತೇಜನಕರ ವಾಕ್ಯದೊಂದಿಗೆ ಮಾರ್ನಿಂಗ್ ಈವ್ನಿಂಗ್ ಡೆವೋಷನ್ ನಿಮಗೆ ತಂದು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ಟೆಲಿಕಾಸ್ಟನ್ನು ಬಿಟ್ಟು ಆ ಕಡೆ ಈ ಕಡೆ ಓಲಾಡ್ಲಿಕ್ಕೆ ಹೋಗಬೇಡ್ರಿ. ಈ ವಾಕ್ಯದಿಂದ ಒಬ್ಬರನ್ನೊಬ್ಬರು ಯಾರ್ಯಾರಿಗೆ ಇದು ಮುಟ್ಟಿಲ್ಲೋ ಅವ್ರಿಗೆ ಫಾರ್ವರ್ಡ್ ಮಾಡಿ ವಾಕ್ಯವನ್ನು. ನಿಮಗೆ ಯಾರಿಗೆ ಇಲ್ಲಿ ಸಿಕ್ಕಿಲ್ಲ ಅನ್ನಿಸ್ತದೋ ಅವ್ರಿಗೆ ಫಾರ್ವರ್ಡ್ ಮಾಡಿ. ಇನ್ನು ಯಾರ್ಯಾರ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತದೋ ಅವ್ರನ್ನ ಕರೆಸಿಕೊಂಡು ಅಥವಾ ಅವ್ರ ಜೊತೆಗೆ ಕೂತ್ಕೊಂಡು ಇದನ್ನು ನೋಡಿ. ಯಾಕಂದರೆ ಈ ವಾಕ್ಯಗಳು ನಿಮ್ಮನ್ನು ಈ ದಿನಗಳಲ್ಲಿ ಕಟ್ಟಲಿಕ್ಕೆ ಹೋಗ್ತಾ ಇದೆ, ನಿಮ್ಮನ್ನು ಬಲಪಡಿಸ್ಲಿಕ್ಕೆ ಹೋಗ್ತಾ ಇದೆ, ನಿಮ್ಮನ್ನು ಉತ್ತೇಜನ ಪಡಿಸ್ಲಿಕ್ಕೆ ಹೋಗ್ತಾ ಇದೆ. ಈ ಭರವಸೆ ಬಗ್ಗೆ ಇನ್ನೂ ಎಷ್ಟು ಸಾಗುತ್ತೋ ಅಷ್ಟು ನಾನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಬರುವ ದಿನಗಳಲ್ಲಿ. ಒಬ್ಬರಾದರೂ ತಪ್ಪಿಸ್ಕೊಳ್ಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೂ ಬಲವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ಕಟ್ತಾನೆ ಅಂದ್ಕೊಳ್ತೀನಿ. ಇದು ಮುಗಿದ ನಂತರವೂ ಸಹ ಸ್ವಲ್ಪ ಹೊತ್ತು ಕರ್ತನನ್ನು ಆರಾಧಿಸಿ, ಆತನಿಗೆ ಮಹಿಮೆ ಸಲ್ಲಿಸಿ, ಈ ವಾಕ್ಯವನ್ನು ಕೇಳಿ ಸಿದ್ಧರಾಗಿರೋರು ಒಂದು ನನ್ನ ಜೊತೆಗೆ ಸ್ವಲ್ಪ ಆರಾಧನೆಗೋಸ್ಕರ ಸಿದ್ಧರಾಗಿ 1 ಅಥವಾ 2 ಹಾಡು ಹಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಬಲಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಆತನ ಸನ್ನಿಧಿಯನ್ನು ಕೇಳಿದ್ದೀರಾ ಸ್ವಾಮಿ? ನಿನ್ನ ಮೇಲೆ ಭರವಸೆ ಬರೋ ಹಾಗೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕೃಪೆಯನ್ನು ಕೊಡಂತೆ. ರಿಗಲ ಬಂದಲ್ಲ ಸಂದಾಳದ ಮನೆ ಅಂದಲ್ಲದನ್ನ ಕಡದ ಸಂದಾಳದ ಮನೆ ಅಂದಲ್ಲದನ್ನ ಕಡದ ಸಂದಾಳ ಬರಬಲ ಬರಗಲಗದ. ಪ್ರಾರ್ಥಿಸು, ಆತನ ಸನ್ನಿಧಿಯಲ್ಲಿ ಬೇಡಿಕೋ. ಇದೇ ಗಳಿಗೆಯಲ್ಲಿ ಆತನ ಗುಣಪಡಿಸುವಿಕೆ ನಿನ್ನನ್ನು ಮುತ್ತಿಕೊಳ್ಳಲಿ. ಆತನ ಬೆಂಕಿ, ಆತನ ಅಭಿಷೇಕ ನಿನ್ನನ್ನು ಮುತ್ತಿಕೊಳ್ಳಲಿ. ದೇವರೇ, ನಿನ್ನ ಮೇಲೆ ಭರವಸೆ ಇಡುವಂತೆ ನನಗೆ ಪ್ರೇರೇಪಿಸಿ ಎಂಬುದಾಗಿ ಪವಿತ್ರಾತ್ಮನಲ್ಲಿ ಕೇಳಿಕೊ. ಆತನ ವಾಕ್ಯದ ಧ್ಯಾನಕ್ಕೋಸ್ಕರ ನಿನ್ನನ್ನು ಒಪ್ಪಿಸಿಕೊಡು. ಆತನ ಬೆಂಕಿ, ಆತನ ಪ್ರಸನ್ನತೆ ನಿನ್ನನ್ನು ಆವರಿಸಿಕೊಳ್ಳಲಿ. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನನಗೆ ಬೇಕಯ್ಯ. ಎಂದೆಂದಿಗೂ ತಂದೆ ದೇವರೇ, ಈ ದಿನ ವಾಕ್ಯ ಕೇಳಿದಂಥ ಒಬ್ಬೊಬ್ಬರನ್ನ ನಿನ್ನ ಸನ್ನಿಧಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಶೆಡ್ಯೂಲ್ಡ್ ಟೈಮಿಗೆ ಕೇಳಿದವರಾಗಿರಲಿ, ಕೆಲವು ದಿನಗಳಾದ ನಂತರ ಕೇಳಿದವರಾಗಲಿ, ಇದೇ ಗಳಿಗೆ ಅವ್ರು ಕೇಳುವಂಥ ಅದೇ ಗಳಿಗೆಯಲ್ಲಿ ನಿನ್ನ ಬೆಂಕಿ, ನಿನ್ನ ಪ್ರಸನ್ನ ತಿಳಿದು ಬಂದು ಅವ್ರನ್ನ ಮುಟ್ಟಲಿ ಸ್ವಾಮಿ. ಒಂದು ಹೊಸ ಬಲ, ಹೊಸ ನವ ಚೈತನ್ಯ ಅವರಲ್ಲಿ ಉಂಟಾಗಲಿ. ಅವರ ಶರೀರಗಳಿಗೆ ಯೇಸುವಿನ ಹೆಸರಿನಲ್ಲಿ ಗುಣಮುಖವಾಗಲಿ. ನಿನ್ನ ಹಸ್ತದಿಂದಲೂ, ನಿನ್ನ ಜ್ಞಾನದಿಂದಲೂ, ನಿನ್ನ ಪ್ರಸನ್ನತೆಯಿಂದಲೂ ಅವ್ರನ್ನ ತುಂಬಿಸು.
ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ, ಆಮೇನ್. ಸಹೋದರಿಯರು ಇರುವಲ್ಲಿಯೇ ನಿಮ್ಮ ತಲೆಗಳನ್ನು ಹೊತ್ತುಕೊಳ್ಳಿ. ಎಲ್ಲರೂ ಮೊಣಕಾಲ ಮೇಲೆ ನಾವು ಕರ್ತನ ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್.